ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां शठकोपमुनीश्वरं श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यशठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं बुधाग्रयं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समधीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। वात्स्यश्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे। अस्मद्गुरुभ्यो नमः। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळ् அரங்கற்கு பன்னு திருப்பாவை பல்பதியும் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடர்கொடியே தொல்பாவை பாடி அருளவல்ல பல்வளையாய் நாடினி வேங்கடவர்க்கென்னை விதியென்ற இம்மாற்றம் நான் கடவா வண்ணமே நல்கு. மார்கழித் திங்கள் மதி நிறைந்த நன்னாளால் நீராடப் போதுவீர் போதுமினோ நேரியழீர் சீர்மல்குமாய்ப்பாடிச் செல்வச் சிறுமீர்காள் கூர்வேல் கொடும் தொழிலன் நந்தகோபன் குமரன் ஏரார்ந்த கண்ணிய சோதை இளஞ்சிங்கம் கார்மேனிச் செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழப் படிந்தேலோர் ಎಂಪಾವಾಯ್. ಮೊಟ್ಟ ಮೊದಲಿಗೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ಅನಂತ ಪ್ರಣಾಮಗಳು. ಇಲ್ಲಿ ನೆರೆದಿರುವಂಥವರು ಬಹುತೇಕ ಎಲ್ಲರೂ ವೃದ್ಧರೇ ಇದ್ದೀರಾ, ಅದರಲ್ಲೇನೂ ತೊಂದರೆ ಇಲ್ಲ. ಆದರೆ ಸಂಪ್ರದಾಯ ಅಂತ ಬಂದರೆ ಇವತ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯುವಕರು ಬೇಕು. ಯುವಕರು ಖಂಡಿತವಾಗ್ಲೂ ಬೇಕು. ಯುವಕರು ಅಂದರೆ ಯುವಕರು ಯುವಕಿಯರು ಖಂಡಿತವಾಗ್ಲೂ ಬೇಕು. ಯಾಕೆ ಅಂದರೆ ಸಂಪ್ರದಾಯ ಅಂದರೆ ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಸಾಮಾನ್ಯವಾಗಿ ಹೇಳ್ತೀನಿ,
ಸಂಪ್ರದಾಯ ಅಂದರೆ ನಾವು ಯಾವುದೋ ಒಂದು ಕೆಲಸವನ್ನು ಈ ಸಮಯದಲ್ಲಿ ಮಾಡಬೇಕು, ಈ ಸಮಯದಲ್ಲಿ ಮಾಡಬಾರ್ದು, ಈ ಕೈಯಿಂದ ಮುಟ್ಟಬೇಕು, ಈ ಕೈಯಿಂದ ಮುಟ್ಟಬಾರ್ದು, ಇದೇ ಸಂಪ್ರದಾಯ ಅಂತ ಅಂದ್ಕೊಂಡಿದ್ವಿ. ಇದು ಸಂಪ್ರದಾಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದು ಕೂಡ ಸಂಪ್ರದಾಯವೇ. ಆದರೆ ಇದರ ಜೊತೆಗೆ ಬಹಳಷ್ಟು ವಿಷಯಗಳು ಸೇರಿದ್ದೇ ಸಂಪ್ರದಾಯ. ಬಹಳಷ್ಟು ವಿಷಯಗಳು ಅಂದರೆ ಯಾವ್ಯಾವುದು ಅಂತ ಹೇಳಿದರೆ, ನಮ್ಮ ಆಚಾರ್ಯರ ಗ್ರಂಥಗಳು, ಆ ಆಚಾರ್ಯರ ಗ್ರಂಥಗಳಲ್ಲಿ ಇರುವಂತಹ ವಿಷಯಗಳು, ಇವನ್ನೆಲ್ಲ ನಾವು ಗುರುಮುಖೇನ ಕಲಿಯುವಂಥದ್ದು, ಇವೇ ಸಂಪ್ರದಾಯದ ವಿಷಯಗಳು. ಮತ್ತು ಕಲಿಯುವಂಥದ್ದು ಮಾತ್ರ ನಮ್ಮ ಕೆಲಸ ಅಂದರೆ ಅಲ್ಲ. ಹಾಗೆ ಗುರುಗಳು ಯಾರನ್ನು ನೋಡಿ ಈ ವಿಷಯಗಳನ್ನು ಕೊಡ್ತಾರೆ ಅಂತ ಹೇಳಿದರೆ, ಯಾರು ಈ ವಿಷಯಗಳನ್ನು ವಿನಿಯೋಗ ಮಾಡೋದಕ್ಕೆ, ಅಂದರೆ ಹೊರಗಡೆ ಹೋಗಿ ಇದನ್ನು ಯಾರು ಸ್ಪ್ರೆಡ್ ಮಾಡೋದಕ್ಕೆ ತಯಾರಾಗಿರ್ತಾರೋ ಅಂಥವರಿಗೆ ಈ ವಿಷಯಗಳನ್ನು ಗುರುಗಳು ಧಾರೆ ಎರಿತಾರೆ. ಮತ್ತು ಯಾರು ಆಸೆಯಿಂದ ಆಸಕ್ತಿಯಿಂದ ಈ ವಿಷಯಗಳನ್ನು ಕೇಳ್ತಾರೋ ಅಂಥವರಿಗೆ ಗುರುಗಳು ಇಂಥ ವಿಷಯಗಳನ್ನು ಉಪದೇಶಿಸ್ತಾರೆ. ಹಾಗೆ ಆ ರೀತಿಯಲ್ಲಿ ನಾವು ರಾಮಾಯಣದಲ್ಲೂ ನೋಡಿದರೂ ಸಹ ವಾಲ್ಮೀಕಿಗಳು ರಾಮಾಯಣವನ್ನು ಯಾರಿಗೆ ಕೊಟ್ಟರು ಅಂತ ನೋಡಿದ್ರೆ ಅದು ಲವಕುಶರಿಗೆ ಅಲ್ವಾ. ಆ ಲವಕುಶರಿಗೆ ಅವತ್ತು ವಾಲ್ಮೀಕಿಗಳು ರಾಮಾಯಣ ಕೊಟ್ಟಿದ್ರಿಂದಲೇ ಇವತ್ತು ನಮಗೆ ರಾಮಾಯಣ ಲಭ್ಯವಾಗಿದೆ. ಇಲ್ಲದೇ ಇದ್ರೆ ರಾಮಾಯಣ ವಾಲ್ಮೀಕಿ ಸುಮ್ಮನೆ ಬರೆದಿಟ್ಟಿದ್ರೆ ನಮಗೆ ಲಭ್ಯವಾಗ್ತಾ ಇತ್ತಾ? ಇಲ್ಲ ಅಲ್ವಾ. ಅಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದು ಯಾರನ್ನ? ಮತ್ತೆ ಯುವಕರನ್ನೇ ಸೆಲೆಕ್ಟ್ ಮಾಡಿದ್ದು ಅಲ್ವಾ. ಯುವಕರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಅಂದರೆ, ಆ ಯುವಕರು ವಾಲ್ಮೀಕಿಗಳ ಆಶ್ರಮದಲ್ಲಿ ನಾವು ನೋಡಿದ್ರೆ ಸಾವಿರಾರು ಜನ ಶಿಷ್ಯಂದರಿದ್ದರು. ವಾಲ್ಮೀಕಿಗಳು ಅಂಥ ದೊಡ್ಡ ಪಂಡಿತರು. ಹಾಗಿದ್ದರೂ ಸಹ ಈ ಯುವಕರನ್ನು, ಈ ಅವಳಿ ಜವಳಿ ಯುವಕರನ್ನು, ಲವಕುಶರನ್ನು ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಏನು ಅಂದರೆ, ಅವರು ವೇದೇಶು ಪರಿನಿಷ್ಠಿತವು ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಅಂದರೆ ಏನರ್ಥ? ಅವರು ವೇದಗಳ ಅರ್ಥಗಳಲ್ಲಿ ಅವರು ಬಹಳ ಎಕ್ಸ್ಪರ್ಟ್ಸ್ ಆಗಿದ್ರು, ನಿಪುಣರಾಗಿದ್ದರು. ವೇದಗಳ ಅರ್ಥಗಳನ್ನು ಅವರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ವೇದಗಳ ಅರ್ಥಗಳನ್ನು ಅವರು ತಿಳ್ಕೊಂಡಿದ್ರೆ ರಾಮಾಯಣವನ್ನು ವಾಲ್ಮೀಕಿಗಳು ಅವ್ರಿಗೆ ಯಾಕೆ ಕೊಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತಲ್ವ. ರಾಮಾಯಣಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ಶ್ರೀರಾಮ ಯಾರ ಅವತಾರ? ಶ್ರೀರಾಮ ಶ್ರೀಮನ್ನಾರಾಯಣನ ಅವತಾರ. ಅದು ನಮ್ಮೆಲ್ಲರಿಗೂ ಗೊತ್ತು. ಹಾಗೆ ರಾಮಾಯಣವೂ ಕೂಡ ಸಾಕ್ಷಾತ್ ವೇದಗಳ ಅವತಾರ. ಹೇಗೆ ಶ್ರೀರಾಮ ಶ್ರೀಮನ್ನಾರಾಯಣನ ಅವತಾರವೋ ಅದೇ ರೀತಿ ರಾಮಾಯಣವೂ ಕೂಡ ವೇದಗಳ ಅವತಾರ. ಸೊ ವೇದಗಳ ಅವತಾರವಾದ ಈ ರಾಮಾಯಣವನ್ನು ಎಲ್ಲೆಡೆ ಹೋಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಅಂದರೆ ಅದು ಯಾರಿಂದ ಸಾಧ್ಯ ಅಂದರೆ, ವೇದದ ವಿಷಯಗಳಲ್ಲಿ, ಅದರಲ್ಲೂ ವೇದದಲ್ಲಿ ಸಾರವಾದಂತಹ ವಿಷಯಗಳಲ್ಲಿ ಯಾರು ಪರಿಣಿತರಾಗಿದ್ದಾರೋ ಅವರಿಗೆ ಇದು ಸಾಧ್ಯ. ಅದರಿಂದನೇ ವಾಲ್ಮೀಕಿಗಳು ಈ ಲವಾಕುಶರಿಗೆ ಆ ಒಂದು ಡ್ಯೂಟಿಯನ್ನು ಒಪ್ಪಿಸಿದ್ರು. ಆ ಡ್ಯೂಟಿಯನ್ನು ಈ ಲವಾಕುಶರು ಹೇಗೆ ಮಾಡಿದ್ರು ಅಂದರೆ, ತಮಗೆಲ್ರಿಗೂ ಗೊತ್ತು, ಲವಾಕುಶರು ಈ ರಾಮಾಯಣವನ್ನು ಶ್ರೀರಾಮ ಸ್ವಂತವಾಗಿ ಅವನೇ ಕೂತು, ಅದು ಕೆಳಗೆ ಕೂತು ರಾಮಾಯಣಕ್ಕೆ ಮರ್ಯಾದೆ ಕೊಟ್ಟು ತನ್ನ ಕಣ್ಣಲ್ಲಿ ನೀರು ಹಾಕ್ತಾ ಇದನ್ನು ಕೇಳ್ದ ಅಲ್ವಾ. ಆ ರೀತಿ ಈ ರಾಮಾಯಣವನ್ನು ಅವರಿಬ್ಬರು ನರೇಟ್ ಮಾಡಿದ್ರು. ಸೊ ನೀವು ವೇದೇಶು ಪರಿನಿಷ್ಠಿತವು ಅನ್ನೋದು ಒಂದು ವಿಷಯ, ಅಂದರೆ ವೇದಗಳ ವಿಷಯಗಳಲ್ಲಿ ಅವರು ನಿಪುಣರಾಗಿದ್ದಾರೆ ಅನ್ನೋದು ಒಂದು ಕಡೆ. ಈಗ ವಿಷಯಗಳನ್ನು ತಿಳ್ಕೊಂಡ್ರೆ ಸಾಕ, ಅದು ಒಂದು ಭಾಗ ಅಷ್ಟೆ. ಇನ್ನೊಂದು ಭಾಗ ಏನು, ಈಗ ಆ ವಿಷಯಗಳನ್ನು ಹೋಗಿ ಹೊರಗೆ ಹರಡಬೇಕು, ಜನರಿಗೆ ತಲುಪಿಸ್ಬೇಕು ಅಂದರೆ ಅವ್ರು ಏನು ಮಾಡಬೇಕು? ಅವರು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುವಂತಹ, ವ್ಯಕ್ತಪಡಿಸುವಂತಹ ಒಂದು ಸ್ಕಿಲ್ಲನ್ನು ಕೂಡ ಇಟ್ಕೊಂಡಿರ್ಬೇಕು. ಇವೆರಡನ್ನೂ ಅವರು ಲವಕುಶರಲ್ಲಿ ನೋಡಿದ್ರಿಂದ ಆ ಸಾವಿರಾರು ಜನ ಶಿಷ್ಯರು ಇದ್ದರೂ ಕೂಡ ವಾಲ್ಮೀಕಿಗಳು ಲವಕುಶರಿಗೆ ರಾಮಾಯಣವನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಇಂದು ನಾವು ಇಲ್ಲಿ ಅಡಿಯೇನನಿಗೆ ಇನ್ನೂ ಯುವಕರಿದ್ದಿದ್ರೆ ಸಂತೋಷವಾಗ್ತಾ ಇತ್ತು. ಆದರೂ ಕೂಡ ನೀವು ಬಂದಿರೋದು ಕೂಡ ಸಂತೋಷ. ಅದರಲ್ಲೂ ನೀವು ಬಂದಿರೋದು ನನಗೆ ಯಾವ ರೀತಿ ಸಂತೋಷ ಅಂತ ಅಂದರೆ, ಎಸ್ಪೆಷಲಿ ಇಲ್ಲಿ ಕೂತಿರುವಂಥವರು ನೀವೆಲ್ಲರೂ ನನಗಿಂತ ವಯಸ್ಸಿನಲ್ಲಿ ಬಹಳ ದೊಡ್ಡವರು ಮತ್ತು ತಿರುಪ್ಪಾವೈ ಉಪನ್ಯಾಸವನ್ನು ನನ್ನ ವಯಸ್ಸಿಗಿಂತ ಹೆಚ್ಚಿನ ವರ್ಷಗಳ ಕಾಲ ಬಹಳಷ್ಟು ಜನರ ಬಳಿ ಕೇಳಿರ್ತೀರ ನೀವು ಅಲ್ವಾ. ಅದರಲ್ಲಿ ಅಂಥ ಸಮಯದಲ್ಲೂ ಆಂಡಾಳ್ ಮಂದಿರದವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ಕೊಳ್ತೇನೆ.
ಆ ರೀತಿಯಲ್ಲಿ ನೀವೆಲ್ಲರೂ ಬಂದಿರೋದು ಕೂಡ ನನಗೆ ಸಂತೋಷ. ಯುವಕರು ಬೇಕು ಅಂದರೆ ಯುವಕರನ್ನು ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಂದರೆ ತಾವುಗಳು ಕೂಡ ನನ್ನ ವಯಸ್ಸಿಗಿಂತ ಹೆಚ್ಚಿನ ಕಾಲ ತಿರುಪ್ಪಾವೈನ ಹಲವಾರು ಜನರ ಬಳಿ ಕೇಳಿರ್ತೀರ ಅಲ್ವಾ, ದೊಡ್ಡ ದೊಡ್ಡ ಪಂಡಿತರ ಬಳಿ ಕೇಳಿರ್ತೀರ. ಆ ರೀತಿ ನಾವಿವತ್ತು ನೋಡೋದಾದರೆ ಇದು ಎಂಥ ಸ್ಥಳ ಅಂದರೆ ಆ ಗೋದಾದೇವಿಯೇ ಸಾನ್ನಿಧ್ಯವನ್ನು ಹೊಂದಿರುವಂತಹ ಸ್ಥಳ. ಅದಲ್ಲದೆ ಗೋದಾದೇವಿ ಸಾನ್ನಿಧ್ಯ ಹೊಂದಿದಾಳೆ ಸರಿ, ಆದರೆ ಇವರು ಈ ಆಂಡಾಳ್ ಮಂದಿರದವರು ಏನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅಂದರೆ ಸಂಪ್ರದಾಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆಗಾಗ ಪ್ರವಚನಗಳನ್ನು ಇಡ್ತಾ ಇದ್ದಾರೆ, ಆಗಾಗ ಇದೇ ರೀತಿಯಾದ ಸಂಪ್ರದಾಯ ಪ್ರಚಾರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಆ ರೀತಿಯಲ್ಲಿ ಇವತ್ತು ಅಡಿಯೇನನಿಗೆ ಈ ಒಂದು ಅವಕಾಶ ಸಿಕ್ಕಿರುವಂಥದ್ದು ಇದು ಆ ಗೋದಾದೇವಿಯ ಆಜ್ಞೆಯೇ ಎಂದು ಭಾವಿಸ್ತಾ ನಾನು ಈ ಒಂದು ಉಪನ್ಯಾಸವನ್ನು ಮುಂದುವರಿಸ್ತೇನೆ. ಇದರಲ್ಲಿ ನಾವು ನೋಡೋ ಹಾಗೆ ಮೊದಲಿಗೆ ಗೋದಾದೇವಿಯ ಸಾನ್ನಿಧ್ಯ ಇದೆ, ಹೌದು. ಅದರ ಜೊತೆಗೆ ಇಲ್ಲಿ ಆ ಗೋದಾದೇವಿ ವರಿಸಿದಂತಹ ರಂಗಮನ್ನಾರ್ನ ಸಾನ್ನಿಧ್ಯವೂ ಕೂಡ ಇದೆ. ಹಾಗೆ ಗೋದಾದೇವಿ ರಂಗಮನ್ನಾರ್ ಮಾತ್ರನಾ? ಇಲ್ಲ, ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಯಾವುದು ಅಂದರೆ ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ಇವರು ಮಾಡ್ತಾ ಇರುವಂಥ ಚಟುವಟಿಕೆಗಳು ಎಂಥದ್ದು ಅಂದರೆ ಪ್ರವಚನಗಳು, ಸಂಪ್ರದಾಯ ಪ್ರಚಾರ ಇದನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಇಲ್ಲಿ ಬರೋವಂಥವ್ರು ಯಾರು ಅಂದರೆ ಎಲ್ಲ ಮಹಾನರು, ವಿದ್ವಾನರು ಅಂಥವ್ರು ಬರ್ತಾರೆ. ಅಂಥ ಮಹಾನರು, ಪಂಡಿತರು ಬರುವಂಥ ಇಂಥ ಸ್ಥಳದಲ್ಲಿ, ಅವರ ಪಾದಧೂಳಿ ಸ್ಪರ್ಶವಾಗಿರುವಂತಹ ಇಂಥ ಸ್ಥಳದಲ್ಲಿ ಅಡಿಯೇನೂ ಇವತ್ತು ಕುಳಿತು ಎರಡು ಮಾತು ಆಡ್ತಾ ಇರುವಂಥದ್ದು ನನ್ನ ಭಾಗ್ಯ ಅಂತಾನೆ ಭಾವಿಸ್ತೇನೆ. ಆ ರೀತಿಯಲ್ಲಿ ಇವತ್ತು ಅಂಥ ಒಂದು ಸ್ಥಳದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಅತ್ಯಂತ ಭಾಗ್ಯದ ವಿಷಯ ಅಂತ ಭಾವಿಸಿ ಇವತ್ತು ವಿಷಯದ ಒಳಗೆ ಹೋಗೋಣ ಅಂದರೆ ಮೊದಲಿಗೆ ಗೋದಾದೇವಿ ಯಾರು? ಗೋದಾದೇವಿ ಯಾರು ಅಂದರೆ ತಮಗೆಲ್ರಿಗೂ ಗೊತ್ತು. ಗೋದಾದೇವಿ ಅನ್ನುವಂಥವಳು ಆಳ್ವಾರರ ಪಂಕ್ತಿಯಲ್ಲಿ, ಆಳ್ವಾರರ ಸಾಲಿನಲ್ಲಿ 12 ಆಳ್ವಾರರು ಅಂತ ನಾವು ಹೇಳ್ತೀವಲ್ವ, ಅದರಲ್ಲಿ ಇರುವಂತಹ ಒಬ್ಬಳೇ ಹೆಣ್ಣು ಮಗಳು. ಸೊ ಒಬ್ಬಳೇ ಹೆಣ್ಮಗಳು ಅಂದ ತಕ್ಷಣ ನೀವು ಅಲ್ಲೂ ಕೂಡ ಗಂಡಸರದೇ ಮೇಲ್ಗೈ, ಯಾವಾಗಲೂ ಇವರು ನಮ್ಮನ್ನು ಶೋಷಣೆ ಮಾಡ್ತಾರೆ, ಮೇಲ್ ಶಾವನಿಸಮ್ ಅಂತೆಲ್ಲ ಹೇಳಬೇಡಿ. ಆದರೆ ನಮ್ಮ ಆಚಾರ್ಯರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಅಂದರೆ, ಹೀಗೆ 12 ಜನ ಆಳ್ವಾರರು ಇದ್ದರೂ ಸಹ ಅದರಲ್ಲಿ ಒಬ್ಬಳೇ ಹೆಣ್ಣು ಮಗಳು ಇದ್ದರೂ ಸಹ ಆ ಒಬ್ಬ ಹೆಣ್ಣು ಮಗಳು ಮಿಕ್ಕ ಅಷ್ಟೂ ಜನ ಆಳ್ವಾರರಿಗೆ ಸಮ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಧರ್ಮದ ಹೆಸರಿನಲ್ಲಿ ನಾವು ಶೋಷಣೆ ಮಾಡ್ತಾ ಇದ್ದೀವಿ ಹೆಂಗಸರನ್ನ ಹಾಗೆಲ್ಲ ಹೇಳಬೇಡಿ, ಖಂಡಿತ ಹಾಗೆ ಇಲ್ಲ. ಆ ರೀತಿಯಲ್ಲಿ ಈ ಗೋದಾದೇವಿ ಅನ್ನುವಂಥವಳು 12 ಜನ ಆಳ್ವಾರರಲ್ಲಿ ಒಬ್ಬಳೇ ಹೆಣ್ಣು ಮಗಳಾಗಿದ್ದರೂ ಕೂಡ ಅವಳು ಎದ್ದು ನಿಂತು ನಮ್ಮ ಎಲ್ಲರಿಗೂ ಇವತ್ತು ತಿರುಪ್ಪಾವೈ ಅನ್ನುವಂತಹ ಅತ್ಯದ್ಭುತವಾದ ಗ್ರಂಥ. ಈ ತಿರುಪ್ಪಾವೈ ಅನ್ನುವಂಥದ್ದು ಯಾಕೆ ಅತ್ಯದ್ಭುತವಾದ ಗ್ರಂಥ ಅಂತ ಅಂದರೆ, ಈ ತಿರುಪ್ಪಾವೈ ಅನ್ನುವಂಥದ್ದು ಇದರಲ್ಲಿ ಪಾವೈ ನೋಂಬು ಅನ್ನೋದ್ರ ಬಗ್ಗೆ ಹೇಳಲ್ಪಟ್ಟಿದೆ. ಪಾವೈ ನೋಂಬು ಅಂದರೆ ಪಾವೈ ವ್ರತ ಅಂದರೆ ಸಖಿಯರೆಲ್ಲರೂ ಸೇರಿಕೊಂಡು ಮಾಡುವಂತಹ ವ್ರತ. ಈ ವ್ರತದ ಬಗ್ಗೆ ಇದರಲ್ಲಿ ಹೇಳಲ್ಪಟ್ಟಿದೆ. ಈ ವ್ರತವನ್ನು ಆಂಡಾಳ್ ದೇವಿ ಯಾವುದನ್ನು ನೋಡಿ ಆರಂಭಿಸಿದ್ಲು ಅಂತ ಹೇಳಿದರೆ, ಭಾಗವತದಲ್ಲಿ ಇದರ ಒಂದು ಪ್ರಸ್ತಾಪ ಬರುತ್ತೆ. ಭಾಗವತದಲ್ಲಿ ಗೋಕುಲದಲ್ಲಿ ಗೋಪಿಯರೆಲ್ಲರೂ ಸೇರಿಕೊಂಡು ಈ ಒಂದು ವ್ರತವನ್ನು ಮಾಡ್ತಾರೆ. ಈ ಎಲ್ಲರೂ ಸಖಿಯರು ಸೇರಿಕೊಂಡು ಆ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಒಂದು ವ್ರತ ಇರ್ತಾರೆ. ಆ ವ್ರತ ಯಾರನ್ನು ಕುರಿತು ಇರ್ತಾರೆ ಅಂದರೆ ಕಾತ್ಯಾಯನಿ ದೇವಿಯನ್ನು ಕುರಿತು ಅವರು ವ್ರತ ಇರ್ತಾರೆ. ಆದರೆ ಇಲ್ಲಿ ಗೋದಾದೇವಿ ತಾನು ಕೃಷ್ಣನನ್ನು ತಾನು ವರಿಸಬೇಕು ಅಂತ ಅಂದರೆ ಬೇರೆ ಯಾರ ಮೊರೆಯನ್ನು ನಾನು ಹೋಗಬಾರದು, ನೇರವಾಗಿ ಕೃಷ್ಣನನ್ನೇ ನಾನು ಹೋಗಿ ಪ್ರಾರ್ಥಿಸಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿಯನ್ನೇ ಪ್ರಾರ್ಥಿಸಿ ಈ ವ್ರತವನ್ನು ಇರ್ತಾಳೆ ಗೋದಾದೇವಿ. ಆ ರೀತಿಯಲ್ಲಿ ಹೇಗೆ ಗೋಪಿಯರು ಅವತ್ತು ಗೋಕುಲದಲ್ಲಿ ಈ ವ್ರತವನ್ನು ಆಚರಣೆ ಮಾಡಿದ್ರೋ ಅದೇ ರೀತಿಯಲ್ಲಿ ಇಲ್ಲಿ ಗೋದಾದೇವಿ, ಇಲ್ಲಿ ಅಂದರೆ ಶ್ರೀವಿಲ್ಲಿಪುತ್ತೂರು ಅವಳ ಅವತಾರ ಸ್ಥಳ. ಆ ಅವತಾರ ಸ್ಥಳದಲ್ಲಿ ಗೋದಾದೇವಿ ತನ್ನ ಸಖಿಯರೊಂದಿಗೆ ಸೇರಿಕೊಂಡು ಈ ತಿರುಪ್ಪಾವೈನ ರಚನೆ ಮಾಡ್ತಾಳೆ. ಅದಲ್ಲದೆ ಈ ಪಾವೈ ನೋಂಬನ್ನು ಅವಳು ಆಚರಣೆ ಮಾಡ್ತಾಳೆ. ಆ ರೀತಿಯಲ್ಲಿ ನಾವು ಇವತ್ತು ನೋಡ್ತಾ ಇರುವಂಥ ವಿಷಯ ತಿರುಪ್ಪಾವೈನ ಬಗ್ಗೆ. ಈ ತಿರುಪ್ಪಾವೈ ಅನ್ನುವಂಥದ್ದು ಸಖಿಯರು ಎಲ್ಲರೂ ಸೇರಿಕೊಂಡು ಆ ಕೃಷ್ಣನಿಗೆ
ಮಾಡುವಂತಹ, ಕೃಷ್ಣನನ್ನು ವರಿಸಲು ಮಾಡುವಂತಹ ಒಂದು ವ್ರತ. ಹಾಗಾದರೆ ಈ ವ್ರತ ಕೇವಲ ಹೆಂಗಸರು ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಈಗ ಕೇವಲ ಹೆಂಗಸರು ಈ ಒಂದು ವ್ರತವನ್ನು ಮಾಡ್ತಾರಾ ಅಂತ ಅಂದರೆ ಹೌದು, ಸಾಮಾನ್ಯವಾಗಿ ನಾವು ನೋಡೋ ಹಾಗೆ ಹೆಂಗಸರು ಈ ವ್ರತವನ್ನು ಮಾಡ್ತಾರೆ, ಹೌದು. ಯಾಕಂದರೆ ಕೃಷ್ಣನನ್ನ ಮದುವೆ ಆಗಬೇಕು ಅಂತ ಹೇಳಿ. ಆದರೆ ಇದು ಕೇವಲ ಹೆಂಗಸರಿಗೆ ಮಾತ್ರ ಸೀಮಿತನಾ ಅಂದರೆ ಇಲ್ಲ, ಇದು ಹೆಂಗಸರಿಗೆ ಮಾತ್ರ ಸೀಮಿತವಲ್ಲ. ಯಾಕೆ ಅಂತ ಅಂದರೆ ಕೂರತ್ತಾಳ್ವಾನರು ತಮ್ಮ ಕೃತಿಗಳಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ. ಅದರ ಪ್ರಕಾರ ಸ್ತ್ರೀ ಪ್ರಾಯತ್ ಇತರತ್ ಸರ್ವಂ ಅಂತ ಹೇಳ್ತಾರೆ. ಜೀವಾತ್ಮರು ಅಂದರೆ ಒಂದು ಇರುವೆಯಿಂದ ಹಿಡಿದು ಆ ಬ್ರಹ್ಮನವರೆಗೂ ಎಲ್ಲರೂ ಸಹ ಜೀವಾತ್ಮರು. ಈ ಎಲ್ಲ ಜೀವಾತ್ಮರು ಸಹ ಎಲ್ಲರೂ ಸ್ತ್ರೀಯರು. ಯಾವ ರೀತಿಯಲ್ಲಿ ಸ್ತ್ರೀಯರು ಅಂದರೆ ಆ ಪರಮ ಪುರುಷನ ಮುಂದೆ ಇವರೆಲ್ಲರೂ ಸ್ತ್ರೀಯರು. ಹಾಗಾಗಿ ನಾವು ಇದರಲ್ಲಿ ಗಂಡಸರು ಹೆಂಗಸರು ಇವ್ರು ಮಾತ್ರ ಪಾಲ್ಗೊಳ್ಬೋದು ಅನ್ನುವಂತಹ ಭೇದ ಭಾವ ಯಾವುದೂ ಕೂಡ ಇಲ್ಲ. ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ವ್ರತವನ್ನು ಆಚರಣೆ ಮಾಡ್ಬೋದು. ಆ ರೀತಿಯಲ್ಲಿ ಸ್ತ್ರೀ ಪ್ರಾಯತ್ ಇತರಂತ್ ಸರ್ವಂ ಅನ್ನುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆ ಪರಮಪುರುಷನ ಮುಂದೆ ಸ್ತ್ರೀಯರೇ. ನಾವು ಈ ವ್ರತವನ್ನು ಆಚರಣೆ ಮಾಡೋದಕ್ಕೆ ಅರ್ಹರೇ. ಆ ರೀತಿಯಲ್ಲಿ ನಾವೆಲ್ಲರೂ ಈ ವ್ರತವನ್ನು ಅವನನ್ನು ವರಿಸೋದು ಅಂದರೆ ಏನು ಅಂತ ಅಂದರೆ ಅವನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡುವುದು. ಅವನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡುವುದೇ ಅವನನ್ನು ವರಿಸುವುದು, ಅವನನ್ನು ಮದುವೆಯಾಗುವುದು ಅಂತ ನಮ್ಮ ಆಚಾರ್ಯರು ಅದನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಜೀವಾತ್ಮರು ಎಲ್ಲರೂ ಕೂಡ ನಾವು ಅವನನ್ನು ವರಿಸ್ಬೋದು. ಈ ಒಂದು ಪಾವೈ ನೋಂಬು ಅನ್ನುವಂಥದ್ದು ಯಾವುದಕ್ಕಾಗಿ ಮಾಡ್ತಾ ಇದ್ದಾಳೆ ಗೋದಾದೇವಿ ಅಂದರೆ ಆ ಕೃಷ್ಣನನ್ನು ವರಿಸೋದು ಅಂದರೆ ಏನು, ಅವನ ಚರಣಾರವಿಂದಗಳಲ್ಲಿ ನಾವು ಶರಣಾಗತಿ ಮಾಡೋದು. ಹಾಗಾಗಿ ಈ ಒಂದು ಪಾವೈ ನೋಂಬು ಅನ್ನುವಂಥದ್ದು ಇಂಥವರು ಅಂಥವರು ಅಂತ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯವಾಗುತ್ತೆ. ಆ ರೀತಿಯಲ್ಲಿ ನಾವು ಈ ಪಾವೈ ನೋಂಬಿನ ಬಗ್ಗೆ ನೋಡಿದ್ವಿ, ಗೋದಾದೇವಿಯ ಬಗ್ಗೆಯೂ ಕೂಡ ನೋಡಿದ್ವಿ. ಸರಿ, ಈಗ ಈ ಗೋದಾದೇವಿ ಈ ಆಳ್ವಾರರಿಗಿಂತ ಹೇಗೆ ಶ್ರೇಷ್ಠಳು ಅಂತ ಹೇಳೋದಾದರೆ, ಆಳ್ವಾರರಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಆಳ್ವಾರರು ತಾವು ತಮ್ಮ ರಚನೆಗಳನ್ನು ಹಾಡಬೇಕಾದ್ರೆ ಹೇಗೆ ಹಾಡ್ತಾರೆ, ಬಹಳಷ್ಟು ಸಾರಿ ಒಮ್ಮೊಮ್ಮೆ ನಾಯಕಿ ಭಾವದಲ್ಲಿ ಹಾಡ್ತಾರೆ, ಒಮ್ಮೊಮ್ಮೆ ತಾಯಿಯ ಭಾವದಲ್ಲಿ ಹಾಡ್ತಾರೆ ಅಲ್ವಾ, ಒಮ್ಮೊಮ್ಮೆ ನಾಯಕಿಯ ಒಂದು ಸಖಿಯಾಗಿ ಹಾಡ್ತಾರೆ. ಈ ರೀತಿಯಾಗಿ ಹಲವು ಭಾವಗಳಲ್ಲಿ ಆಳ್ವಾರರು ತಮ್ಮ ರಚನೆಗಳನ್ನು ಮಾಡಿದ್ದಾರೆ ಅಲ್ವಾ. ಆ ರೀತಿಯಲ್ಲಿ ನಾವು ಹಲವು ಭಾವಗಳಲ್ಲಿ ಆಳ್ವಾರರು ಹಾಡಿರೋದನ್ನು ನೋಡಿದ್ರೂ ಹೆಚ್ಚಾಗಿ ಆಳ್ವಾರರ ರಚನೆಗಳಲ್ಲಿ ನೋಡುವಂತಹ ಭಾವ ಯಾವುದು ಅಂದರೆ ನಾಯಕಿ ಭಾವ. ಆ ನಾಯಕಿ ಭಾವದಲ್ಲಿ ಆಳ್ವಾರರು ಹೆಚ್ಚಾಗಿ ಹಾಡಿದ್ದಾರೆ. ಹಾಗಿರಬೇಕಾದ್ರೆ ಈ ಆಳ್ವಾರರು ಎಲ್ಲರೂ ಗಂಡಸರಾಗಿರೋರು, ಕರೆಕ್ಟಾ? ಅವರು ನಾಯಕಿ ಭಾವವನ್ನು ತಮ್ಮಲ್ಲಿ ಬರೆಸ್ಕೊಂಡು ಅಂದರೆ ಭಾವೋದ್ವೇಗದಿಂದ ಬರೆಸ್ಕೊಂಡು ಆಮೇಲೆ ಹಾಡಬೇಕಾಯಿತು. ಆದರೆ ಗೋದಾದೇವಿಗೆ ಆ ಒಂದು ಕೆಲಸ ಇರಲಿಲ್ಲ. ಅವಳು ಒಬ್ಬಳೇ ಹೆಣ್ಣು ಆಳ್ವಾರರ ಗೋಷ್ಠಿಯಲ್ಲಿ, ಅವಳಿಗೆ ಈ ಹೆಣ್ಣಾಗಿ ತಾನು ಭಾವೋದ್ವೇಗದಿಂದ ಒಂದು ವೇಷ ಧರಿಸಬೇಕು ಅನ್ನುವಂಥ ನೆಸ್ಸಿಟಿ ಇರಲಿಲ್ಲ. ಆದ್ದರಿಂದ ಆಳ್ವಾರರ ಗುಂಪಲ್ಲಿ ಈ ಗೋದಾದೇವಿ ಶ್ರೇಷ್ಠಳು. ಆ ರೀತಿಯಲ್ಲಿ ನಾವು ಆಳ್ವಾರರು ಎಷ್ಟು ಕಷ್ಟಪಟ್ಟು ತಮ್ಮ ಒಂದು ಭಾವೋದ್ವೇಗದಿಂದ ಸ್ತ್ರೀಯರ ಒಂದು ಪಾತ್ರವನ್ನು ಧರಿಸಿದ್ದಾರೆ ಅಲ್ವಾ. ಆದರೆ ಆಂಡಾಳ್ ದೇವಿಗೆ ಆ ಒಂದು ಅವಶ್ಯಕತೆ ಬರಲಿಲ್ಲ. ಆ ರೀತಿಯಲ್ಲಿ ಗೋದಾದೇವಿ ಶ್ರೇಷ್ಠಳು. ಗೋದಾದೇವಿ ಇನ್ಯಾಕೆ ಶ್ರೇಷ್ಠಳು ಅಂತ ನೋಡಿದ್ರೆ, ಆಳ್ವಾರರಲ್ಲಿ ಮೊದಲ 3 ಆಳ್ವಾರರು ಅಯೋನಿಜರು, ಹೌದು. ಹಾಗೆ ಗೋದಾದೇವಿಯು ಕೂಡ ಅಯೋನಿಜೆ. ಗೋದಾದೇವಿ ಎಲ್ಲಿ ಸಿಕ್ಕಳು ಅಂತ ಅಂದರೆ ಗೋದಾದೇವಿ ಹೇಗೆ ಸೀತೆ ಸಿಕ್ಕಳು ಹಾಗೇ ಸಿಕ್ಕಳು. ಜನಕ ಮಹಾರಾಜನಿಗೆ ಸೀತೆ ಹೇಗೆ ಸಿಕ್ಕಳು ಅಂತ ನೋಡಿದ್ರೆ, ಜನಕ ಮಹಾರಾಜನಿಗೆ ಸೀತೆ ತನ್ನ ಒಂದು ತೋಟದಲ್ಲಿ ಆ ತೋಟವನ್ನು ಉಳಬೇಕಾದ್ರೆ ಸಿಗ್ತಾಳೆ ಸೀತೆ. ಈ ಸೀತೆ ಅನ್ನುವಂತಹ ಪದಕ್ಕೆ ಅರ್ಥ ಏನು ಅಂತ ಅಂದರೆ, ಆ ಉಳುವಂತಹ ದಾರಿಯಲ್ಲಿ ಉಳುವಂತಹ ದಾರಿಯನ್ನು ನಾವು ಸೀತೆ ಅಂತ ಕರಿತೀವಿ. ಆ ಉಳುವಂತಹ ದಾರಿಯಲ್ಲಿ ಈ ಸೀತೆ ಸಿಕ್ಕಿದ್ರಿಂದ ಅವಳಿಗೆ ಹೆಸರೇ ಸೀತೆ ಅಂತ ಆಯಿತು. ಅದೇ ರೀತಿ ಗೋದಾದೇವಿಯೂ ಸಹ
ಈ ಒಂದು ತುಳಸಿ ತೋಟದಲ್ಲಿ, ಪೆರಿಯಾಳ್ವಾರರ ತುಳಸಿ ತೋಟದಲ್ಲಿ ಅವಳು ಪೆರಿಯಾಳ್ವಾರರಿಗೆ ಸಿಕ್ಕಳು. ಆ ಪೆರಿಯಾಳ್ವಾರರು ಆ ಜನಕ ಮಹಾರಾಜನಂತೆಯೇ ಇವಳನ್ನು ಸಾಕಿದರು. ಹೇಗೆ ಜನಕ ಮಹಾರಾಜ ಪೆರುಮಾಳಿಗೆ ಮಾವನಾಗಿ ಬಂದನೋ ಅದೇ ರೀತಿ ಇಲ್ಲೂ ಕೂಡ ಪೆರಿಯಾಳ್ವಾರರು ಪೆರುಮಾಳಿಗೆ ಮಾವನಾಗಿ ಬಂದರು ಅಲ್ವಾ. ಆ ರೀತಿಯಲ್ಲಿ ಗೋದಾದೇವಿಯನ್ನು ಪೆರಿಯಾಳ್ವಾರರು ರಂಗಮನ್ನಾರಿಗೆ ಮದುವೆಯನ್ನು ಮಾಡಿಕೊಡ್ತಾರೆ. ಇವರು ಮಾವನವರು ಆಗ್ತಾರೆ ಅಲ್ವಾ, ಕನ್ಯಾದಾನವನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಜನಕ ಮಹಾರಾಜನ ಒಂದು ವಿಶೇಷತೆಯನ್ನು ನಾವು ನೋಡಿದ್ರೆ, ಜನಕ ಮಹಾರಾಜ ಎಂಥವನು ಅಂತ ಅಂದರೆ, ಕಥೆಗಳಲ್ಲಿ, ರಾಮಾಯಣದ ಕಥೆಗಳಲ್ಲಿ ಹೇಳ್ತಾರೆ, ಆ ಜನಕ ಮಹಾರಾಜ ಒಂದು ಬಾರಿ ಹೀಗೆ ಯಾವುದೋ ಒಂದು ಗುರುಮುಖೇನ ವಿಷಯಗಳನ್ನು ಕೇಳಿ ತಿಳ್ಕೊಳ್ತಾ ಇದ್ದಾನೆ. ಅಂಥ ಒಂದು ಸಮಯದಲ್ಲಿ ಅವನಿಗೆ ಒಬ್ಬ ಸೇವಕ ಬಂದು ಹೇಳ್ತಾನೆ, ನೀನು ಇಲ್ಲಿ ಕೂತ್ಕೊಂಡು ಕಾಲಕ್ಷೇಪಗಳನ್ನು ಕೇಳ್ತಾ ಇದೀಯಾ, ಅಲ್ಲಿ ನಿನ್ನ ಅರಮನೆಯೇ ಹತ್ತಿ ಉರಿತಾ ಇದೆ, ನಿನ್ನಿಂದ ಹೇಗೆ ಇದನ್ನು ಕೇಳೋಕ್ಕಾಗತ್ತೆ ಅಂತ ಒಬ್ಬ ಸೇವಕ ಹೇಳಿದಾಗ ಆ ಜನಕ ಮಹಾರಾಜ ಹೇಳ್ತಾನೆ, ಆ ಅರಮನೆ ನಂದಲ್ಲ, ಆ ಅರಮನೆ ಇದೆ ಅಷ್ಟೇ, ಅದು ಇವತ್ತಲ್ಲ ನಾಳೆ ಅದು ನಾಶ ಆಗುವಂಥದ್ದೇ, ಅದು ಹತ್ತಿ ಉರಿಲಿ ಅಂತಾನೆ. ಅಂದರೆ ಆ ರೀತಿಯಲ್ಲಿ ಅಹಂಕಾರ ಮತ್ತು ಮಮಕಾರಗಳನ್ನು ಬಿಟ್ಟವನು ಆ ಜನಕ ಮಹಾರಾಜ. ಅದೇ ರೀತಿಯಲ್ಲಿ ಈ ಪೆರಿಯಾಳ್ವಾರರು ಕೂಡ ಇದ್ದರು. ಆ ರೀತಿಯಲ್ಲಿ ವಟಪತ್ರಶಾಹಿ ಪೆರುಮಾಳ್ಗೆ ಶ್ರೀವಿಲ್ಲಿಪುತ್ತೂರಿನಲ್ಲಿ ಅವರು ತೋಟದಲ್ಲಿ ಹೂಗಳನ್ನು ಬೆಳೆಸುತ್ತಾ ಅದರ ಕೈಂಕರ್ಯವನ್ನು ಮಾಡಿಕೊಂಡು ಇದ್ದರು. ಆಗ ಅವರಿಗೆ ಅಯೋನಿಜೆಯಾಗಿ ಅವತಾರ ಮಾಡಿದವಳು ನಮ್ಮ ಗೋದಾದೇವಿ. ಆ ಗೋದಾದೇವಿಯನ್ನು ಸಾಕಿ ಸಲಹಿ ಕೃಷ್ಣ ಕಥೆಗಳಲ್ಲಿ ಅವಳನ್ನು ಮುಳುಗಿಸಿ ಅವಳನ್ನು ಬೆಳೆಸಿದ್ರು ಪೆರಿಯಾಳ್ವಾರರು. ಆ ಕೃಷ್ಣ ಕಥೆಗಳಲ್ಲಿ ಅವಳನ್ನು ಮುಳುಗಿಸಿದ್ರಿಂದಾನೇ ಇವತ್ತು ಈ ತಿರುಪ್ಪಾವೈನಲ್ಲಿ ನಾವು ಸಂಪೂರ್ಣವಾಗಿ ಕೃಷ್ಣ ಕಥೆಗಳನ್ನೇ, ಕೃಷ್ಣ ಲೀಲೆಗಳನ್ನೇ ನೋಡ್ಬೋದು. ಅದಲ್ಲದೆ ಕೂಡ ಮಧ್ಯ ನಾವು ರಾಮ ಹಾಗೂ ನೃಸಿಂಹ ಅವತಾರಗಳ ಬಗ್ಗೆಯೂ ಕೂಡ ನೋಡ್ಬೋದು ಇದರ ಮಧ್ಯದಲ್ಲಿ. ಆ ಗೋದಾದೇವಿ ಆ ರೀತಿಯಲ್ಲಿ ಯಾವಾಗಲೂ ಕೃಷ್ಣ ಲೀಲೆಗಳನ್ನೇ, ಆ ಕೃಷ್ಣ ಲೀಲೆಗಳಲ್ಲೇ ಮುಳುಗಿರುವ ಹಾಗೆ. ಈಗ ನೀರಾಟ್ಟಂ ಅನ್ನುವಂಥದ್ದು ಈ ಪಾವೈನೊಂಬಲ್ಲಿ ಒಂದು ಅಲ್ವಾ. ನೀರಾಟ್ಟಂ ಅಂತ ಅಂದರೆ ಏನು? ಇಲ್ಲಿ ನಾವು ಜನರಲ್ ಆಗಿ ನಾವು ಹೋಗಿ ಎಲ್ಲೋ ಒಂದು ನದಿಯೋ ಒಂದು ಕೆರೆಯೋ ಅಲ್ಲಿ ಹೋಗಿ ಸ್ನಾನ ಮಾಡುವಂಥದ್ದು, ಇಲ್ಲ ನಮ್ಮ ಮನೆ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಂಥದ್ದು ಅಂತ ಹೇಳ್ತೀವಿ. ಆದರೆ ನಮ್ಮ ಆಚಾರ್ಯರು ಈ ನೀರಾಟ್ಟಂ ಅನ್ನುವಂಥದ್ದಕ್ಕೆ ವಿಶೇಷವಾದ ಅರ್ಥವನ್ನು ತೋರಿಸ್ತಾರೆ. ನೀರಾಟ ಅಂದರೆ ಕೃಷ್ಣನ ಲೀಲೆಗಳಲ್ಲಿ ನಾವು ಮುಳುಗುವಂಥದ್ದು, ಅದರಲ್ಲಿ ಸ್ನಾನ ಮಾಡುವಂಥದ್ದು ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಈ ಪಾವೈ ನೋಂಬಿನಲ್ಲಿ ನೀರಾಟ ಅಂತ ಏನು ಗೋದಾದೇವಿ ತೋರಿಸಿದಾಳೋ ಅದು ಆ ಕೃಷ್ಣನ ಲೀಲೆಗಳಲ್ಲಿ ಮಗ್ನವಾದುವಂಥದ್ದು, ಅದರಲ್ಲಿ ನಾವು ಮುಳುಗಿ ಹೇಳುವಂಥದ್ದು ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಇವತ್ತು ನೀಳಾತುಂಗಸ್ತನಗಿರಿ ತಟಿ ಅನ್ನುವಂತಹ ಆ ತನಿಯನ್ನ ಒಂದು ಪೀಠಿಕೆಯನ್ನು ನೋಡೋಣ. ಈ ತನಿಯನ್ ಯಾರಿಂದ ರಚನೆ ಮಾಡಲ್ಪಟ್ಟಿತು ಅಂತ ಅಂದರೆ, ಈ ತನಿಯನ್ ಪರಾಶರ ಭಟ್ಟರಿಂದ ರಚನೆ ಮಾಡಲ್ಪಟ್ಟಿತು. ಇದು ಪರಾಶರ ಭಟ್ಟರಿಂದ ಯಾವಾಗ ರಚನೆ ಮಾಡಲ್ಪಟ್ಟಿತು ಅಂದರೆ, ಅವರು ಒಂದು ಸಮಯದಲ್ಲಿ ಶ್ರೀರಂಗದಲ್ಲೇ ಅವರು ವಾಸಿಸಿದಂಥದ್ದು ಬಹುತೇಕ ಕಾಲ. ಆದರೆ ಕೆಲವೊಂದು ಸಮಯ ಶ್ರೀರಂಗಕ್ಕೆ ಯಾವುದೋ ಒಂದು ಅಟ್ಯಾಕ್ ಆದ್ದರಿಂದ ಅವರು ಅಲ್ಲಿ ಇರೋಕ್ಕಾಗಲಿಲ್ಲ. ಅಂಥ ಒಂದು ಸಮಯದಲ್ಲಿ ಅವರು ತಿರುಕ್ಕೋಷ್ಟಿಯೂರಿನಲ್ಲಿ ಹೋಗಿ ಇರಬೇಕಾಯಿತು. ಆಗ ಅವರಿಗೆ ಬಹಳ ಒಂದು ಮನಸ್ಸಿಗೆ ಬೇಜಾರು. ಯಾಕೆ ಅಂತ ಅಂದರೆ, ಆ ಪರಾಶರ ಭಟ್ಟರು ಆ ತಾಯಾರನ್ನ ಅತ್ಯಂತ ಭಕ್ತರು, ಸರಿನಾ. ಆ ಶ್ರೀರಂಗನಾಥ ಪೆರುಮಾಳ್ಗಿಂತ ಆ ತಾಯಾರ ಮೇಲಿನ ಭಕ್ತಿ ಅತ್ಯಂತವಾದದ್ದು ಅವರಿಗೆ. ಆ ರೀತಿಯಾದ ಭಕ್ತಿಯನ್ನು ಆ ರಂಗನಾಯಕಿ ತಾಯಾರ ಮೇಲೆ ಇಟ್ಟಿದ್ದರು. ಆಗ ಅವರಿಗೆ ಆ ಒಂದು ವಿಶ್ಲೇಷಣೆ ಅಂದರೆ ಆ ಒಂದು ಸಪ್ರೇಷನ್ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಹೇಗೆ ನಾನು ಬಿಟ್ಟಿರೋದು ನಮ್ಮ ತಾಯಾರನ್ನ, ಇಷ್ಟು ದಿನಗಳು ನಾನು ಬಂದು ಇಲ್ಲಿದ್ದೇನೆ ತಿರುಕ್ಕೋಷ್ಟಿಯೂರಿನಲ್ಲಿ ಅಂತ ಹೇಳಿ ಅವರು ಬಹಳ ದುಃಖಗೊಳ್ಳುತ್ತಾರೆ. ಆಗ ಅವರ ಜೊತೆ ನಂಜೀಯರ್ ಅನ್ನುವಂತಹ ಅವರ ಶಿಷ್ಯರಿರ್ತಾರೆ. ಅವರು ಸಮಾಧಾನವಾಗಿ ಒಂದು ಸಲಹೆಯನ್ನು ಕೊಡ್ತಾರೆ. ಅದು ಏನು ಸಲಹೆ ಅಂತ ಅಂದರೆ, ಅವರು ನೋಡಿ, ಇದು ಪರಾಶರ ಭಟ್ಟರು ಅವರು ಬಾಯಿ ಬಿಟ್ಟು ಹೇಳಲಿಲ್ಲ, ಹಾಗೆ ಇದನ್ನು ಗ್ರಹಿಸಿದ್ದಾರೆ ನಂಜಿಯರವರು. ಅಂದರೆ ಅವರು ಎಂಥ ಶಿಷ್ಯರ ಇರಬೇಕು ನೋಡಿ.
ಹಾಗೆ ಅವರ ಮುಖಭಾವಗಳನ್ನು ನೋಡಿ, ದುಃಖವನ್ನು ನೋಡಿ ಗ್ರಹಿಸಿದ್ದಾರೆ ಅವರ ಶಿಷ್ಯರಾದಂತಹ ನಂಜಿಯರು ಹೇಳ್ತಾರೆ ಪರಾಶರ ಭಟ್ಟರಿಗೆ, ನೀವು ದುಃಖಗೊಂಡಿದ್ದೀರಾ ಗೊತ್ತು, ನಿಮ್ಮ ಮುಖ ನೋಡಿದ್ರೆ ನನಗೆ ತಿಳಿಯುತ್ತೆ, ನೀವು ಆ ತಾಯಾರನ್ನ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ಒಂದು ದುಃಖದಲ್ಲಿದ್ದೀರಾ. ಅದಕ್ಕೆ ನಾನು ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಅದೇ ಆ ತಾಯಾರನ ಅವತಾರವಾದ ಗೋದಾದೇವಿಯ ಮೇಲೆ ಯಾಕೆ ಒಂದು ತನಿಯನ್ನು ರಚನೆ ಮಾಡಬಾರ್ದು ಅಂತ ಹೇಳಿ ಒಂದು ಸಲಹೆ ಕೊಡ್ತಾರೆ. ಆ ಸಮಯದಲ್ಲಿ ಆ ಶಿಷ್ಯನ ಸಲಹೆಯಂತೆ ಪರಾಶರ ಭಟ್ಟರು ಈ ಒಂದು ತನಿಯನ್ನು, ನೀಳಾತುಂಗಸ್ತನಗಿರಿ ತಟಿ ಅನ್ನುವಂತಹ ತನಿಯನ್ನು ಪರಾಶರ ಭಟ್ಟರು ರಚನೆ ಮಾಡ್ತಾರೆ. ಈ ತನಿಯನ್ನಲ್ಲಿ ನಾವು ನೋಡುವಂಥದ್ದು ಮೊದಲಿಗೆ ಯಾರನ್ನ ಅಂತ ಹೇಳಿದರೆ ನೀಳಾದೇವಿ. ನೀಳಾದೇವಿ ಯಾರು ಅಂತ ಹೇಳಿದರೆ ಶ್ರೀದೇವಿ, ಭೂದೇವಿ, ನೀಳಾದೇವಿ, ಇವರು ಮೂವರು ನಾರಾಯಣನ ಮಡದಿಯರು ಅಲ್ವಾ. ಆ ರೀತಿಯಲ್ಲಿ ಈ ನೀಳಾದೇವಿಯ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ಈ ನೀಳಾದೇವಿ ಏನು ಮಾಡ್ತಾ ಇದ್ದಾಳೆ ಅಂತ ಅಂದರೆ, ನೀಳಾತುಂಗಸ್ತನಗಿರಿ ತಟಿ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಅಂದರೆ ಏನು, ನೀಳಾದೇವಿ ತನ್ನ ಎದೆಯ ಮೇಲೆ ಕೃಷ್ಣನನ್ನು ಮಲಗಿಸ್ಕೊಂಡಿದ್ದಾಳಂತೆ. ಇದು ಕೃಷ್ಣನಿಗೆ ಹೇಗಿದೆ ಅಂದರೆ ಬಹಳ ಆನಂದವಾಗಿದೆಯಂತೆ. ಆ ರೀತಿ ನೀಳಾದೇವಿ ಇಲ್ಲಿ ಕೃಷ್ಣನನ್ನು ಮಲಗಿಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನೀಳಾದೇವಿಯ ಶ್ಲೋಕವನ್ನು ನಾವು ಬೇರೆಲ್ಲಿ ನೋಡ್ಬೋದು ಅಂತ ಹೇಳಿದರೆ ದಯಾಶತಕದಲ್ಲಿ ಸ್ವಾಮಿ ದೇಶಿಕರು ಹೇಳುವಂತಹ ನಿಶಾಮಯತು ಮಾಂ ನೀಳ ಯದ್ಭೋಗ ಪಟಲೈರ್ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತದೋಷೇಶು ಅದರ್ಶನಂ ಅಂತ ಹೇಳಿ ದಯಾಶತಕದಲ್ಲಿ ಈ ಶ್ಲೋಕವನ್ನು ನೋಡ್ತೀವಿ. ಅದರಲ್ಲಿ ಸ್ವಾಮಿ ದೇಶಿಕರು ಹೇಳುವಂತಹ ವಿಷಯ ಏನು ಅಂದರೆ, ನಾನು ನೀಳಾದೇವಿಗೆ ನಮಸ್ಕಾರ ಮಾಡ್ತೀನಿ. ಎಂಥ ನೀಳಾದೇವಿ ಅಂದರೆ, ಯಾರು ಭಕ್ತರ ದೋಷಗಳನ್ನು ನೋಡದೇ ಇರೋ ಹಾಗೆ ಕೃಷ್ಣನನ್ನು ತನ್ನ ಎದೆಯ ಮೇಲೆ ಮಲಗಿಸ್ಕೊಂಡಿದ್ದಾಳೋ ಬಲವಂತವಾಗಿ, ಅಂಥ ನೀಳಾದೇವಿಯನ್ನು ನಾನು ಪ್ರಣಾಮ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅದನ್ನೇ ನಾವು ನೋಡ್ತೀವಿ. ನೀಳಾದೇವಿ ಏನು ಮಾಡ್ತಾ ಇದ್ದಾಳೆ, ತನ್ನ ಎದೆಯ ಮೇಲೆ ಶ್ರೀಕೃಷ್ಣನನ್ನು ಬಲವಂತವಾಗಿ ಮಲಗಿಸ್ಕೊಂಡಿದ್ದಾಳೆ. ಯಾಕೆ ಅಂದರೆ ಆ ಶ್ರೀಕೃಷ್ಣ ನಮ್ಮ ಎಲ್ಲರ ದೋಷಗಳನ್ನು ನೋಡಬಾರ್ದು ಅಂತ ಹೇಳಿ. ಅದೇ ಸಮಯ ನೀಳಾತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣ ಹಾಗೆ ಮಲಗಿದ್ದಾನೆ, ಕೃಷ್ಣ ಆನಂದದಿಂದಿದ್ದಾನೆ, ಕೃಷ್ಣ ಕಣ್ಣನ್ನು ಮುಚ್ಚಿದ್ದಾನೆ. ಯಾಕಂದರೆ ಅವನು ಕಣ್ಣು ತೆಗೆದುಬಿಟ್ರೆ ನಮ್ಮ ದೋಷಗಳನ್ನು ನೋಡ್ತಾನಲ್ವಾ, ಅದಕ್ಕೆ ಕಣ್ಣನ್ನು ಮುಚ್ಚಿದ್ದಾನೆ. ಕೃಷ್ಣನ ಕೈಗಳನ್ನು ಅವಳು ತಾನು ಹಾಕೊಂಡಿದ್ದ ಮಾಲೆಯನ್ನು ತೆಗೆದು ಅದರಿಂದ ಸುತ್ತಿದ್ದಾಳೆ ಕೈಯನ್ನು. ಆ ರೀತಿ ಕೃಷ್ಣ ಮಲಗಿದ್ದಾನೆ. ಪಾರಾರ್ಥ್ಯಂ ಸ್ವಂ ಶ್ರುತಿ ಶತ ಶಿರಸಿದ್ಧ ಮಧ್ಯಾಪಯಂತಿ ಅಂದರೆ ಏನು ಅಂತ ಅಂದರೆ, ಶ್ರುತಿ ಶತ ಶಿರಸಿದ್ಧ ಮಧ್ಯಾಪಯಂತಿ. ಈ ಶ್ರುತಿ ಅನ್ನುವಂಥದ್ದು, ಅದರಲ್ಲೂ ಶ್ರುತಿಯ ಶಿರಸ್ಸು ಅನ್ನುವಂಥದ್ದು ಉಪನಿಷತ್ತುಗಳು. ಈ ಉಪನಿಷತ್ತು ಭಾಗವೇ ಅದರಲ್ಲಿ ಶತ ಅಂದರೆ 100ಕ್ಕೂ ಹೆಚ್ಚಾದ ನಾವು ಬ್ರಾಂಚಸ್ಸನ್ನು, ಶಾಖೆಗಳನ್ನು ಅದರಲ್ಲಿ ನೋಡ್ಬೋದು. ಅಂಥ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿರೋದು ಯಾರು ಅಂತ ಅಂದರೆ ಆ ಶ್ರೀನಿವಾಸ. ಅದು ಹೇಗೆ ನಮಗೆ ಗೊತ್ತಾಗತ್ತೆ ಅಂತ ಅಂದರೆ, ನಮಗೆ ಶ್ರೀಭಾಷ್ಯದ ಮಂಗಳ ಶ್ಲೋಕದಿಂದ ಅದು ಗೊತ್ತಾಗತ್ತೆ ಅಲ್ವಾ. ಅದರಲ್ಲಿ ಶ್ರೀಭಾಷ್ಯದ ಮಂಗಳ ಶ್ಲೋಕದಲ್ಲಿ ಸ್ವಾಮಿ ರಾಮಾನುಜರು ಹೇಳ್ತಾರೆ, ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಅಂತ ಹೇಳ್ತಾರೆ. ಅಂದರೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಅಂದರೆ ಶ್ರುತಿನ ಶಿರಸ್ಸು ಅಂದರೆ ಉಪನಿಷತ್ತು, ಅದರಲ್ಲಿ ವಿದೀಪ್ತನಾಗಿರುವ ಅಂದರೆ ಅದರಲ್ಲಿ ಪ್ರಜ್ವಲಿಸುವಂತಹ ಯಾರು ಅಂದರೆ ಅವನೇ ಶ್ರೀನಿವಾಸ ಅಂತ ಹೇಳಿ ಇಲ್ಲಿ ಸ್ವಾಮಿ ರಾಮಾನುಜರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಶ್ರೀನಿವಾಸ ಶ್ರುತಿ ಶತ ಶಿರಸಿದ್ಧ ಮಧ್ಯಾಪಯಂತಿ, ಆ ಶ್ರೀನಿವಾಸನಿಗೆ ಪಾರಾರ್ಥ್ಯಂ ಅಂದರೆ ಏನರ್ಥ ಅಂತ ಅಂದರೆ, ಪಾರಾರ್ಥ್ಯಂ ಅಂದರೆ ನಾವೆಲ್ಲರೂ ಕೂಡ ಅವನಿಗೆ ಪಾರಾರ್ಥ್ಯಂ ಕೈಂಕರ್ಯ ಮಾಡಬೇಕು, ಹೌದು. ಆದರೆ ಯಾವ ರೀತಿ ಕೈಂಕರ್ಯ ಮಾಡಬೇಕು ಅಂತ ಅಂದರೆ, ಇದಕ್ಕೆ ಒಂದು ರಾಮಾಯಣದಿಂದ ಒಂದು ಸಣ್ಣ ಕಥೆಯನ್ನು ನೋಡೋಣ. ಒಮ್ಮೆ ಈ ಚಿತ್ರಕೂಟವನ್ನು ಬಂದು ತಲುಪ್ತಾರೆ ರಾಮ ಲಕ್ಷ್ಮಣ ಸೀತೆಯರು. ಆ ಸಮಯದಲ್ಲಿ ಒಂದು ಸ್ಥಳವನ್ನು ನೋಡಿ ಆ ಸ್ಥಳದಲ್ಲಿ ಇವರಿಗೆ ಒಂದು ಗುಡಿಸಲನ್ನು ಕಟ್ಟಿಕೊಟ್ಟು ಎಲ್ಲ ಉಪಚಾರಗಳನ್ನು ಎಲ್ಲ ಮಾಡಬೇಕಾಗಿತ್ತು. ಯಾರು? ಲಕ್ಷ್ಮಣನಿಗೆ ಈ ಒಂದು ಡ್ಯೂಟಿಯನ್ನು ಅಸೈನ್ ಮಾಡ್ತಾರೆ. ಪೆರ್ಮಾಳ್ ಶ್ರೀರಾಮ ಈ ಡ್ಯೂಟಿಯನ್ನು ಅಸೈನ್ ಮಾಡ್ತಾರೆ.
ಆಗ ಲಕ್ಷ್ಮಣ ಏನು ಹೇಳ್ತಾನೆ ಅಂತ ಅಂದರೆ, ನನಗೆ ಈ ಡ್ಯೂಟಿಯನ್ನು ಕೊಟ್ಟಿದ್ದೀರಾ ಸರಿ, ಈಗ ಇದನ್ನು ನಾನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಲಕ್ಷ್ಮಣ ಕೇಳ್ತಾನೆ. ಅದಕ್ಕೆ ಶ್ರೀರಾಮ ಏನೋ ಉತ್ತರ ಹೇಳ್ತಾರೆ. ತಕ್ಷಣ ಲಕ್ಷ್ಮಣನ ರಿಯಾಕ್ಷನ್ ಏನಿರುತ್ತೆ ಗೊತ್ತಾ? ಹಾಗೆ ಅವನಿಗೆ ಧಾರಧಾರಿಯಾಗಿ ಕಣ್ಣೀರು ಬಂದ್ಬಿಡುತ್ತೆ. ಏನಕ್ಕಿರ್ಬೋದು? ಯಾಕೆ ಅಂದರೆ ಶ್ರೀರಾಮ ಅಲ್ಲಿ ಲಕ್ಷ್ಮಣನಿಗೆ ಏನು ಉತ್ತರ ಕೊಡ್ತಾನೆ ಅಂದರೆ, ನಿನಗೆ ಹೇಗೆ ಇಷ್ಟವೋ ನೀನು ಹಾಗೆ ಕಟ್ಟು ಮನೆಯನ್ನು ಅಂತ ಹೇಳ್ಬಿಡ್ತಾನೆ. ಇದನ್ನು ಕೇಳಿದ ಕೂಡಲೇ ಲಕ್ಷ್ಮಣನಿಗೆ ಹಾಗೆ ಕಣ್ಣೀರು ಬಂದ್ಬಿಡುತ್ತೆ. ಯಾಕೆ ಅಂದರೆ, ಜೀವರಾದ ನಮಗೆ ಶೇಷತ್ವ ಉಂಟು. ಶೇಷತ್ವ ಅಂದರೆ ಅವನಿಗೆ ಕೈಂಕರ್ಯ ಮಾಡುವಂಥದ್ದು, ಪೆರ್ಮಾಳಿಗೆ ಕೈಂಕರ್ಯ ಮಾಡುವಂಥದ್ದು. ಆದರೆ ಕೈಂಕರ್ಯವನ್ನು ಹೇಗೆ ಮಾಡಬೇಕು ಅಂತ ಅಂದರೆ, ಆ ಶ್ರೀರಾಮ ಹೇಗೆ ಇಚ್ಛೆ ಪಡ್ತಾನೋ ಆ ರೀತಿ. ಅಂದರೆ ಅಲ್ಲಿ ಏನು ಮಾಡ್ದ ಶ್ರೀರಾಮ ಲಕ್ಷ್ಮಣನಿಗೆ, ನಿನಗೆ ಹೇಗೆ ಇಷ್ಟವೋ ಹಾಗೆ ನೀನು ಕಟ್ಟು ಅಂತ ಹೇಳ್ದ ಅಲ್ವಾ? ಅದಕ್ಕೆ ಲಕ್ಷ್ಮಣನಿಗೆ ಕಣ್ಣಲ್ಲಿ ನೀರು ಬಂತು. ಆದರೆ ನಿಜವಾಗ್ಲೂ ಹೇಗಿರಬೇಕು ಅಂತ ಅಂದರೆ, ಶ್ರೀರಾಮ ತನ್ನ ಇಚ್ಛೆ ಏನು ಅಂತ ಮೊದಲು ವ್ಯಕ್ತಪಡಿಸ್ಬೇಕು, ಅದರ ಪ್ರಕಾರವಾಗಿ ಲಕ್ಷ್ಮಣ ಕಟ್ಟಬೇಕು. ಹಾಗೆ ಲಕ್ಷ್ಮಣ ಅತ್ತ ನಂತರ ಅವನು ಯಾವುದಕ್ಕಾಗಿ ಅತ್ತ ಅಂತ ಅವನಿಂದ ಕಾರಣ ಕೇಳಿ, ಶ್ರೀರಾಮ ತನ್ನ ಇಚ್ಛೆ ಏನು ಅಂತ ಹೇಳಿ, ಇದರ ಪ್ರಕಾರ ನೀನು ಹೀಗೆ ಮನೆಯನ್ನು ಕಟ್ಟು ಅಂತ ಹೇಳಿದಾಗ ಲಕ್ಷ್ಮಣ ಹಾಗೆ ಮನೆಯನ್ನು ಕಟ್ತಾನೆ. ಆ ರೀತಿ ಜೀವರಾದ ನಮ್ಮ ಎಲ್ಲರಿಗೂ ಕೂಡ ಕೈಂಕರ್ಯ ಅಂದರೆ ಕಿಂ ಕರೋತಿ ಇತಿ ಕೈಂಕರ್ಯ. ಕಿಂ ಕರೋತಿ ಅಂತ ನಾವು ಕೇಳ್ತಾ ಇರಬೇಕಂತೆ. ಅಂದರೆ ಏನು ಮಾಡಬೇಕು ಅಂತ ನಾವು ಕೇಳ್ತಾ ಇರಬೇಕಂತೆ. ಆ ರೀತಿ ಕೇಳಿ ಮಾಡುವಂಥದ್ದು ಕೈಂಕರ್ಯ, ಹೇಳಿ ಮಾಡುವಂಥದ್ದು ಕೈಂಕರ್ಯ ಅಲ್ಲ. ಆ ರೀತಿಯಲ್ಲಿ ಆ ಶ್ರೀರಾಮ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದರ ಪ್ರಕಾರ ಹಾಗೇ ಲಕ್ಷ್ಮಣ ಮಾಡಿದ್ನಲ್ಲ, ಅದೇ ಜೀವರಿಗೆ ಇರುವಂತಹ ಪಾರತಂತ್ರ್ಯ, ಡಿಪೆಂಡೆನ್ಸಿ. ವಿ ಆರ್ ಇನ್ ಡಿಪೆಂಡೆನ್ಸಿ, ವಿ ಆರ್ ನಾಟ್ ಇಂಡಿಪೆಂಡೆಂಟ್. ವಿ ಆರ್ ಇಂಡಿಪೆಂಡೆನ್ಸಿ, ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಸರಿನಾ? ಆ ರೀತಿಯಲ್ಲಿ ಇಲ್ಲಿ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತಶಿರಸಿದ್ಧ ಮಧ್ಯಾಪಯಂತಿ ಅಂದರೆ, ಇಲ್ಲಿ ಪಾರಾರ್ಥ್ಯಂ ಅಂದರೆ ಏನು ಅನ್ನೋದಕ್ಕೆ ಇದನ್ನು ನಮ್ಮ ಆಚಾರ್ಯರು ನಮಗೆ ತೋರಿಸ್ತಾರೆ. ಸ್ವೋಚ್ಛಿಷ್ಟಾಯಾಂ ಸೃಜಿನಿಗಳಿತಂ ಯಾಬಲಾತ್ ಕೃತ್ಯ ಭುಂಕ್ತೆ ಅಂತ ಅಂದರೆ, ತಾನು ಹಾಕೊಂಡಿದ್ದಂತಹ ಮಾಲೆ ಸ್ವೋಚ್ಛಿಷ್ಟಾಯಾಮ್, ಸ್ವ ಉಚ್ಛಿಷ್ಟಾಯಾಮ್ ಅಂದರೆ ತಾನು ಹಾಕೊಂಡಿದ್ದಂತಹ ಮಾಲೆಯನ್ನು ಅವಳು ತೆಗೆದು ಕೃಷ್ಣನಿಗೆ ಅದನ್ನು ಕೈಯಲ್ಲಿ ಸುತ್ತುತ್ತಾಳಂತೆ ಬಲವಂತವಾಗಿ. ಯಾಕೆ ಅಂತ ಅಂದರೆ, ಆ ಕೃಷ್ಣನು ಹಾಗೆ ಬಿಟ್ಬಿಟ್ರೆ ಏನು ಮಾಡ್ತಾನೆ ಅಂತ ಅಂದರೆ, ನಮ್ಮ ದೋಷಗಳನ್ನೆಲ್ಲ ನೋಡ್ತಾನಂತೆ. ನಮ್ಮ ದೋಷಗಳನ್ನೆಲ್ಲ ನೋಡಿ ಹಾಗೆ ಅವನಿಗೆ ಕೋಪ ಬರುತ್ತೆ. ಹಾಗೆ ನೆಕ್ಸ್ಟ್ ನಮಗೆ ಏನು ದಂಡನೆ ಕೊಡ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ನಮ್ಮ ದೋಷಗಳನ್ನು ನೋಡಬಾರ್ದು ಅಂತ ಹೇಳಿ ಇಲ್ಲಿ ಬಲವಂತವಾಗಿ ಕೈಯನ್ನೆಲ್ಲ ಕಟ್ಟಿ ನೀಳಾದೇವಿ ಕೃಷ್ಣನನ್ನು ಮಲಗಿಸ್ಕೊಂಡಿದ್ದಾಳೆ. ಸ್ವೋಚ್ಛಿಷ್ಟಾಯಾಂ ಸೃಜಿನಿಗಳಿತಂ ಯಾಬಲಾತ್ ಕೃತ್ಯ ಭುಂಕ್ತೆ ಗೋದಾತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ಇಲ್ಲಿ ನೀಳಾದೇವಿ ಕೈಯೆಲ್ಲ ಕಟ್ಟಿ ಕಣ್ಣನ್ನು ಮುಚ್ಚೋ ಹಾಗೆ ಮಾಡಿ ಕೃಷ್ಣನನ್ನು ತನ್ನ ಮೇಲೆ ಮಲಗಿಸ್ಕೊಂಡಿದ್ದಾಳೆ. ಆದರೆ ಗೋದಾದೇವಿ ಏನು ಮಾಡ್ತಾಳೆ ಅಂದರೆ, ಆ ಕೃಷ್ಣನನ್ನು ನೀನು ಕಣ್ಣು ಬಿಟ್ಟು ನೋಡು, ನೀನು ಕಣ್ಣು ಮುಚ್ಚಿರಬಾರ್ದು. ಯಾಕೆ ಅಂತ ಅಂದರೆ, ನೀನು ಕಣ್ಣು ಬಿಟ್ಟು ನೋಡಿದ್ರೇ ನಿನ್ನ ಒಂದು ಕಟಾಕ್ಷ ಎಲ್ಲ ಜೀವರ ಮೇಲೂ ಬೀಳುತ್ತೆ ಅಂತ ಹೇಳಿ ಗೋದಾದೇವಿ ತನ್ನ ದಯೆಯನ್ನು ಇನ್ನೊಂದು ರೀತಿಯಲ್ಲಿ ತೋರಿಸ್ತಾಳೆ. ನೀಳಾದೇವಿ ಕಣ್ಣು ಮುಚ್ಚೋ ರೀತಿಯಲ್ಲಿ ನಮ್ಮ ಜೀವರ ಮೇಲೆ ದಯೆಯನ್ನು ತೋರಿಸಿದ್ರೆ, ಗೋದಾದೇವಿ ಕಣ್ಣು ಬಿಡು ಅಂತ ಹೇಳಿ ಕೃಷ್ಣನಿಗೆ ಹೇಳಿ ತನ್ನ ದಯೆಯನ್ನು ತೋರಿಸ್ತಾಳೆ. ಆ ರೀತಿಯಲ್ಲಿ ಅಂಥ ಗೋದಾದೇವಿಗೆ ನನ್ನ ನಮಸ್ಕಾರಗಳು, ಮತ್ತೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಇಲ್ಲಿ ಪರಾಶರ ಭಟ್ಟರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡುವಂತಹ ಸ್ವೋಚ್ಛಿಷ್ಟಾಯಾಂ ಸೃಜಿನಿಗಳಿತಂ ಯಾಬಲಾತ್ ಕೃತ್ಯ ಭುಂಕ್ತೆ ಗೋದಾತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ ಭೂಯ ಏವಾಸ್ತು ಭೂಯಃ. ಅಂದರೆ ಸಾಮಾನ್ಯವಾಗಿ ಈ ರಚನೆಗಳಲ್ಲಿ ಒಂದು ಪದ 2 ಬಾರಿ ಬಂತು ಅಂತ ಅಂದರೆ ಪುನರುಕ್ತಿ ದೋಷ ಅಂತ ಹೇಳ್ತೀವಿ. ಪುನರುಕ್ತಿ ದೋಷ ಅಂತ ಅಂದರೆ ರಿಪಿಟೇಷನ್, ಮತ್ತೆ ರಿಪೀಟ್ ಆದರೆ ಅದಕ್ಕೆ ಪುನರುಕ್ತಿ ದೋಷ ಅಂತ ಹೇಳ್ತೀವಿ. ಇಲ್ಲಿ ಭೂಯ ಏವಾಸ್ತು ಭೂಯಃ ಅಂತ ಹೇಗೆ ಪರಾಶರ ಭಟ್ಟರು ಹೇಳ್ಬೋದು ಅಂತ ಪ್ರಶ್ನೆ ಬರುತ್ತೆ.
ಇಲ್ಲಿ ನಾವು ನೋಡಿದ್ರೆ ದಾಸರ ಕೃತಿಯಲ್ಲೂ ಕೂಡ ದೃಢಭಕ್ತಿ ನಿನ್ನಲ್ಲಿ ಬೇಡಿ ಅಡಿಗೆರಗುವೆನಯ್ಯ ನಿನ್ನನ್ನು ಪಾಡಿ, ಅನುದಿನ ನಿನ್ನನ್ನು ಪಾಡಿ ಅಲ್ವಾ. ಆ ರೀತಿ ದಾಸರ ಕೃತಿಗಳಲ್ಲೂ ಕೂಡ ನಾವು ನೋಡ್ತೀವಿ. ಇಲ್ಲಿ ದಾಸರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಾನು ನಿನ್ನ ಮತ್ತೆ ನಮಸ್ಕಾರ ಮಾಡ್ತೀನಿ, ನಿನ್ನಲ್ಲಿ ಒಂದು ದೃಢವಾದ ಭಕ್ತಿ ನನಗೆ ಬೇಕು, ಮಧ್ಯಾಜೀನ ಮಾಂ ನಮಸ್ಕುರು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ನೀನು ಮತ್ತೆ ನಮ್ಮನ್ನು ನಮಸ್ಕಾರ ಮಾಡುವಂತ ಹೇಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೋ, ಇಲ್ಲೂ ಸಹ ನಾವು ಅದೇ ರೀತಿಯಲ್ಲಿ ಭೂಯೇವಾಸ್ತು ಭೂಯಃ ಅನ್ನುವಂಥದ್ದು ಮತ್ತೆ ನಾನು ನಿನ್ನ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಮತ್ತೆ ನಮಸ್ಕಾರ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯವೇ ಅಂತ ಹೇಳಿ ಇಲ್ಲಿ ಭೂಯಃ ಅನ್ನುವಂತಹ ಪದ 2 ಸರಿ ಬಂದರೂ ಕೂಡ ಅದು ಪುನರುಕ್ತಿ ದೋಷ ಆಗಲ್ಲ ಅಂತ ಹೇಳಿ ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ಇಲ್ಲಿಯವರೆಗೂ ಈ ಪಾರಾರ್ಥ್ಯಂ ಅನ್ನುವಂತಹ ಅರ್ಥವನ್ನು ನೋಡಿದ್ವಿ. ಅದರಲ್ಲೂ ಕೂಡ ನೀಳಾದೇವಿ ಹೇಗೆ ದಯೆಯನ್ನು ತೋರಿಸ್ತಾಳೆ ಅನ್ನುವಂತಹ ಒಂದು ಆ್ಯಂಗಲ್ನ ನೋಡಿದ್ವಿ. ಅದೇ ಸಮಯ ಇನ್ನೊಂದು ಆ್ಯಂಗಲ್ನಲ್ಲಿ ಗೋದಾದೇವಿ ಜೀವರ ಮೇಲೆ ಹೇಗೆ ತನ್ನ ದಯೆಯನ್ನು ತೋರಿಸ್ತಾಳೆ ಅನ್ನುವಂತಹ ಮತ್ತೊಂದು ಆ್ಯಂಗಲ್ನು ಕೂಡ ನೋಡಿದ್ವಿ. ಈ ನೀಳಾತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಅನ್ನುವಂತಹ ಈ ತನಿಯನ್ನು ಪರಾಶರ ಭಟ್ಟರು ತಾವು ತಿರುಕ್ಕೋಷ್ಠಿಯೂರಿನಲ್ಲಿ ಇದ್ದಾಗ, ತಾವು ದುಃಖವಾಗಿದ್ದಂತಹ ಒಂದು ಸಮಯದಲ್ಲಿ, ತಮಗೆ ಬೇಜಾರಾದಂತಹ ಒಂದು ಸಮಯದಲ್ಲಿ ತನ್ನ ಶಿಷ್ಯನಾದಂತಹ ನಂಜೀಯರ್ ಸಲಹೆ ಕೊಡಲು ಇದನ್ನು ಅವರು ರಚನೆ ಮಾಡ್ತಾರೆ. ಈ ರೀತಿಯಲ್ಲಿ ರಚನೆ ಮಾಡಿ ಇಲ್ಲಿ ನಾವು ಕಂಪ್ಯಾರಿಸನ್ನ ನೋಡಿದ್ವಿ ಅಲ್ವಾ. ನೀಳಾದೇವಿ ಹೇಗೆ ದಯೆ ತೋರಿಸ್ತಾಳೆ, ಅದೇ ಸಮಯದಲ್ಲಿ ಗೋದಾದೇವಿ ಹೇಗೆ ದಯೆ ತೋರಿಸ್ತಾಳೆ ಅಂತ ಹೇಳಿ. ಇದಾದಮೇಲೆ ಬರುವಂಥದ್ದು ತಮಿಳಿನ ಪಾಶುರಗಳು. ಅವುಗಳು ಯಾವುವು ಅಂದರೆ ಅದು 2 ತಮಿಳಿನ ತನಿಯನ್ಗಳು. ಅವು 2 ತನಿಯನ್ಗಳು. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನ ತಿರುಪ್ಪಾವೈ ಪಲ್ಪದಿಯಂ ಇನ್ನಿಶೆಯಾಲ್ பாடிக்கொடுத்தாள் நற்பாமாலை பூமாலை சூடிக்கொடுத்தாளை சொல்லு சூடிக்கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினி வேங்கடவர்க்கென்னை விதியன்ற இம்மாற்றம் நான் கடவா வண்ணமே ನಲ್ಗೆ. ಇದು ತಮಿಳಿನ 2 ತನಿಯನ್ಗಳು ಆ ಆಂಡಾಳ್ ದೇವಿಗೆ. ಈ ತನಿಯನ್ಗಳನ್ನು ರಚನೆ ಮಾಡಿದವರು ಯಾರು ಅಂತ ನೋಡಿದ್ರೆ ಉಯ್ಯಕ್ಕೊಂಡಾರರು. ಉಯ್ಯಕ್ಕೊಂಡಾರರು ಯಾರು ಅಂತ ಅಂದರೆ, ಉಯ್ಯಕ್ಕೊಂಡಾರರು ನಾಥಮುನಿಗಳ ಪ್ರಧಾನ ಶಿಷ್ಯರಲ್ಲಿ ಒಬ್ಬರು. ಮತ್ತು ನಮ್ಮ ಸಂಪ್ರದಾಯದಲ್ಲೂ ಕೂಡ, ಅಂದರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲೂ ಕೂಡ ಗುರು ಪರಂಪರೆಯಲ್ಲಿ ಅವರನ್ನು ನಾವು ಕಾಣ್ತೇವೆ. ಅದರ ಪ್ರಕಾರ ನಾಥಮುನಿಗಳು ತಮ್ಮ ರಹಸ್ಯಾರ್ಥಗಳನ್ನೆಲ್ಲ ಯಾರಿಗೆ ಕೊಟ್ಟರು ಅಂತ ಹೇಳಿದರೆ, ಸಂಪ್ರದಾಯದಲ್ಲಿ ಆ ಗುರು ಪರಂಪರೆಯಲ್ಲಿ ಅವರು ಕೊಟ್ಟದ್ದು ಯಾರಿಗೆ ಅಂದರೆ ಈ ಉಯ್ಯಕ್ಕೊಂಡಾರರಿಗೆ. ಈ ಉಯ್ಯಕ್ಕೊಂಡಾರರಿಂದ ಅದು ಮಣಕ್ಕಾಲ್ ನಂಬಿಗೆ ಹೋಯಿತು, ರಾಮಮಿಶ್ರರನ್ನುವಂತಹ ಮಣಕ್ಕಾಲ್ ನಂಬಿಗೆ ಹೋಯಿತು. ಹಾಗೆ ಗುರು ಪರಂಪರೆಯಲ್ಲಿ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಪುಂಡರೀಕಾಕ್ಷ ಅನ್ನುವಂತಹ ಈ ಉಯ್ಯಕ್ಕೊಂಡಾರರಿಗೆ ಈ ವಿಷಯಗಳೆಲ್ಲ ನಾಥಮುನಿಗಳಿಂದ ಬಂತು. ಈ ಉಯ್ಯಕ್ಕೊಂಡಾರರು ಈ ತಮಿಳಿನ 2 ತನಿಯನ್ಗಳನ್ನು ರಚನೆ ಮಾಡಿದ್ದಾರೆ. ಸರಿನಾ. ಇದರಲ್ಲೂ ಕೂಡ ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥ ವಿಷಯ ಏನು ಅಂತ ಅಂದರೆ, ಅಲ್ಲಿ ವಾಲ್ಮೀಕಿಗಳು ಲವಾಕುಶರನ್ನು ಸೆಲೆಕ್ಟ್ ಮಾಡಿದ್ರು ಹೋಗಿ ಹರಡೋದಕ್ಕೆ ರಾಮಾಯಣವನ್ನು ಅಲ್ವಾ. ಅದೇ ಅಲ್ಲಿ ಮತ್ತೊಂದು ವಿಷಯವನ್ನು ನೋಡಬೇಕಾಗಿರೋದು ಏನು ಅಂತ ಅಂದರೆ, ವಾಲ್ಮೀಕಿಗಳು ಇದನ್ನು ಹೇಳಿದ್ರು, ಇದನ್ನು ಹೋಗಿ ಹಾಗೆ ಮಾಡಬೇಕು ಅನ್ನುವಂತಹ ಯಾವುದೇ ಒಂದು ಅವಶ್ಯಕತೆ ಇಲ್ಲ ಅಲ್ವಾ ಆ ಲವಾಕುಶರಿಗೆ. ವಾಲ್ಮೀಕಿಗಳು ಹೇಳಿದ ಕೂಡಲೇ ಅವ್ರು ಮಾಡಿಬಿಡ್ಬೇಕಾ ಈ ಕೆಲಸವನ್ನು? ಇಲ್ಲ ಅಲ್ವಾ. ಆದರೆ ಅವರು ವಿಧೇಯರಾಗಿದ್ದು ಈ ಕೆಲಸವನ್ನು ಮಾಡಿದ್ರು ಅಲ್ವಾ. ಅದು ಬಹಳ ಮುಖ್ಯವಾಗತ್ತೆ. ಶಿಷ್ಯನ ಗುಣಗಳಲ್ಲಿ ಇದು ಬಹಳ ಮುಖ್ಯವಾದ ಒಂದು ಗುಣ. ಆ ರೀತಿಯಲ್ಲಿ ಉಯ್ಯಕ್ಕೊಂಡಾರರು ಕೂಡ ನಾಥಮುನಿಗಳಿಗೆ ಅತ್ಯಂತ ವಿಧೇಯವಾದ ಶಿಷ್ಯರು. ಯಾಕೆ ಅಂದರೆ, ಉಯ್ಯಕ್ಕೊಂಡಾರರು ತಮ್ಮ ಒಂದು ಜೀವನದಲ್ಲೇ ಅತ್ಯಂತ ದೊಡ್ಡದಾದಂತಹ ಮಹತ್ತಾದ ಒಂದು ಕಾರ್ಯವನ್ನು ಇವರಿಗೆ ಒಪ್ಪಿಸಿರ್ತಾರೆ ಉಯ್ಯಕ್ಕೊಂಡಾರರಿಗೆ. ಆ ಕಾರ್ಯವನ್ನು ಉಯ್ಯಕ್ಕೊಂಡಾರರು ಬಿಡದೆ ಹೇಗಾದರೂ ಮಾಡಿ ಇದನ್ನು ಸಾಧಿಸಲೇಬೇಕು ಅಂತ ಛಲ ಹಿಡಿದು ಅದನ್ನು ಸಾಧಿಸ್ತಾರೆ. ಉಯ್ಯಕ್ಕೊಂಡಾರರೇ ಸಾಧಿಸಲ್ಲ, ಬಟ್ ಹವೆವರ್ ಉಯ್ಯಕ್ಕೊಂಡಾರರು ಕೂಡ ಇದಕ್ಕೆ ಕಾರಣರಾಗ್ತಾರೆ. ಆ ರೀತಿಯಲ್ಲಿ
ಗುರುಗಳು ಕೊಟ್ಟಿರುವಂತಹ ಒಂದು ಕಾರ್ಯ, ಅದು ಯಾವುದೇ ಆಗಿರಲಿ, ಆ ಕಾರ್ಯವನ್ನು ಮಾಡಬೇಕು ಅಂತ ಶಿಸ್ತು ಏನಿದೆ, ಆ ಶಿಸ್ತು ಒಬ್ಬ ಶಿಷ್ಯನಿಗೆ ಇರಬೇಕಾದಂತಹ ಅತ್ಯಂತ ದೊಡ್ಡದಾದಂತಹ ಬೆಲೆ ಬಾಳುವಂತಹ ಒಂದು ಗುಣ. ಆ ಗುಣ ಶಿಷ್ಯನಿಗೆ ಖಂಡಿತವಾಗ್ಲೂ ಇರಬೇಕು. ನಾಥಮುನಿಗಳು ಯಾವ ಒಂದು ಅಸೈನ್ಮೆಂಟ್ನ ಕೊಟ್ಟರು ಉಯ್ಯಕ್ಕೊಂಡಾರರಿಗೆ ಅಂತ ನೋಡಿದ್ರೆ, ನಾಥಮುನಿಗಳು ಉಯ್ಯಕ್ಕೊಂಡಾರರಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾರೆ. ಅದೇನು ಅಂದರೆ, ತಮ್ಮ ಮೊಮ್ಮಗನಾದ ಯಾಮುನಾಚಾರ್ಯರು, ಅವಾಗಿನ್ನೂ ಅವರು ಯಾಮುನಾಚಾರ್ಯರು ಅಲ್ಲ, ಆಳವಂದಾರರೂ ಅಲ್ಲ, ಅವರ ಒರಿಜಿನಲ್ ಹೆಸರು ಬಂದು ಯಮುನೈ ತುರೈವನ್ ಅಂತ ಹೇಳಿ, ಆ ಯಮುನೈ ತುರೈವನ್ಗೆ ಹೋಗಿ ನೀನು ಉಪದೇಶಗಳನ್ನು ಮಾಡಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ ನಾಥಮುನಿಗಳು ಉಯ್ಯಕ್ಕೊಂಡಾರರಿಗೆ. ಉಯ್ಯಕ್ಕೊಂಡಾರರು ಕೂಡ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಏನಾಗತ್ತೆ, ಆ ಒಂದು ವಯಸ್ಸಿನ ಒಂದು ವ್ಯತ್ಯಾಸ ಯಾರಿಗೆ, ಆಳವಂದಾರರಿಗೂ ಮತ್ತು ಉಯ್ಯಕ್ಕೊಂಡಾರರಿಗೂ, ಮತ್ತು ಕಾಲದ ಒಂದು ಕಾಲದ ಸರ್ಕಮ್ಸ್ಟೆನ್ಸಸ್ಸಿಂದ ಅವರು ಅದನ್ನು ಪೂರ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಗುರುಗಳು ಕೊಟ್ಟ ಕೆಲಸವನ್ನು ಅವರು ಹಾಗೆ ಅರ್ಧದಲ್ಲಿ ಬಿಡಲಿಲ್ಲ. ಅವ್ರು ಏನು ಮಾಡಿದ್ರು, ಗುರುಗಳಿಂದ ಬಂದಿರುವಂತಹ ರಹಸ್ಯ ಉಪದೇಶಗಳನ್ನೆಲ್ಲ ಆ ಉಯ್ಯಕ್ಕೊಂಡಾರರು ಮುಂದಕ್ಕೆ ಪಾಸ್ ಆನ್ ಮಾಡಿದ್ರು. ಯಾರಿಗೆ ಅಂತ ಅಂದರೆ, ರಾಮಮಿಶ್ರರು ಅನ್ನುವಂತಹ ಮಣಕ್ಕಾಲ್ ನಂಬಿಗೆ ಈ ವಿಷಯಗಳನ್ನೆಲ್ಲ ಅವರು ಪಾಸ್ ಆನ್ ಮಾಡಿದ್ರು. ಹಾಗೆ ಇವತ್ತು ಯಾವುದೋ ಒಂದು ಕೆಲಸ ನಮ್ಮ ಗುರುಗಳು ನಮಗೆ ಕೊಡ್ತಾರೆ ಅಂತ ಅಂದರೆ, ಈಗ ನನ್ನ ಬಗ್ಗೆನೇ ನಾನು ಹೇಳ್ಕೊಳ್ತೇನೆ, ನಮ್ಮ APN ಸ್ವಾಮಿಯವರು ನನಗೆ ಯಾವುದೋ ಒಂದು ಕೆಲಸ ಕೊಡ್ತಾರೆ, ನೀನೊಂದು ಈ ವಿಡಿಯೋ ಮಾಡಿಕೊಡು, ಇಲ್ಲ ನೀನು ಯಾವುದೋ ಹೀಗೊಂದು ಮಾಡಿಕೊಡು, ಹಾಗೊಂದು ಮಾಡಿಕೊಡು ಅಂತ ಹೇಳಿ. ಇದು ಸಣ್ಣ ಸಣ್ಣ ಕೆಲಸವೇ ಆ ಕೆಲಸದ ಮುಂದೆ ನೋಡಿದ್ರೆ. ಆದರೆ ಇದರಲ್ಲೂ ಕೂಡ, ಇಂಥ ಕೆಲಸಗಳಲ್ಲೂ ಅಡಿಯೇನೂ ಬಹಳಷ್ಟು ಸಾರಿ ಫೇಲ್ ಆಗಿದ್ದೀನಿ. ಅದನ್ನು ಮಾಡದೆ ನಾನು ಅವರ ಕೈಯಲ್ಲಿ ಬಯಸ್ಕೊಂಡಿದ್ದೀನಿ ಸಹ. ಆ ಬೈಗಳೆಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ. ಇವತ್ತು ಅವರು ಬೈದರೂ ಸಹ ಇವತ್ತು ನನಗೆ ಬಹಳ ಸಂತೋಷ, ಬಹಳ ಹೆಲ್ಪ್ ಆಗಿದೆ ಮತ್ತು ಅದನ್ನು ಏಳಿಗೆಗೆ ಕಾರಣವಾಗಿದೆ. ಆ ರೀತಿಯಲ್ಲಿ ಉಯ್ಯಕ್ಕೊಂಡಾರರಿಗೆ ಈ ಒಂದು ಅಸೈನ್ಮೆಂಟ್ ಬಂದಾಗ, ಅಂದರೆ ನೀನು ಯಮುನೈ ತುರೈವನ್, ಆ ಯಮುನೈ ತುರೈವರಿಗೆ ಏನಾಗಿರುತ್ತೆ, ಅವರು ಸಣ್ಣ ವಯಸ್ಸಿನಲ್ಲಿ ತಾನು ಒಂದು ಚರ್ಚೆಯಲ್ಲಿ ಹೋಗಿ, ಆ ಚರ್ಚೆಯಲ್ಲಿ ಅವರು ಗೆದ್ದು ಆ ಒಂದು ರಾಜ್ಯವನ್ನು ಪಡೆದಿರ್ತಾರೆ. ಯಾವುದು, ಚೋಳ ರಾಜ್ಯದ ಅರ್ಧ ರಾಜ್ಯವನ್ನು ಪಡೆದಿರ್ತಾರೆ. ಆ ಚೋಳ ರಾಜ್ಯದ ಅರ್ಧ ರಾಜ್ಯವನ್ನು ಪಡೆದು ಒಬ್ಬ ಸಣ್ಣ ರಾಜನಾಗಿದ್ದು ಅದನ್ನು ಆಳ್ತಾ ಇರ್ತಾರೆ ಅಲ್ಲಿ. ಅದು ಬಹಳಷ್ಟು ಕಾಲ ಅವರು ಆಳ್ವಿಕೆ ಮಾಡ್ತಾರೆ. ಮತ್ತೂ ಒಂದು ಕಾರಣ ಇದೆ, ಈ ಉಯ್ಯಕ್ಕೊಂಡಾರರು ಆಳವಂದಾರರನ್ನು ಹೋಗಿ ಭೇಟಿ ಮಾಡದೇ ಇರೋದಕ್ಕೆ. ಅದೇನು ಅಂತ ಹೇಳಿದರೆ, ಇವರು ಈಗಲೇ ಹೋಗಿ ಅವರನ್ನು ನಾವು ಭೇಟಿ ಮಾಡಿದ್ರೆ ಇವರನ್ನು ನಾವು ಸಂಪ್ರದಾಯದ ಒಳಗೆ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಇವರು ಈ ರಾಜಭೋಗಗಳನ್ನು ಮತ್ತಷ್ಟು ವರ್ಷಗಳು ಅನುಭವಿಸ್ಲಿ, ಆಮೇಲೆ ಇವರಿಗೆ ನಾವು ಹೋಗಿ ಸಂಪ್ರದಾಯ ವಿಷಯಗಳನ್ನು ಹೇಳೋಣ ಅಂತ ಹೇಳಿ, ಆ ರೀತಿಯಾಗಿ ಸ್ವಲ್ಪ ಕಾಲ ವೆಯ್ಟ್ ಮಾಡಿ ಆಮೇಲೆ ನಂತರ ಉಯ್ಯಕ್ಕೊಂಡಾರರು ನೇರವಾಗಿ ಹೋಗೋದಿಲ್ಲ, ಅವರಿಗೂ ಕೂಡ ವಯಸ್ಸಾಗ್ತಾ ಬರುತ್ತೆ. ಆದ್ದರಿಂದ ಅವರು ಈ ಉಪದೇಶಗಳನ್ನು ತಮ್ಮ ಶಿಷ್ಯನಾದ ರಾಮಮಿಶ್ರರು ಅನ್ನುವಂತಹ ಅವರಿಗೆ ಇದನ್ನು ಪಾಸ್ ಆನ್ ಮಾಡ್ತಾರೆ. ಈ ಉಪದೇಶಗಳನ್ನೆಲ್ಲ ಅವರು ಗ್ರಹಿಸ್ಕೊಂಡು ರಾಮಮಿಶ್ರರು ತಮ್ಮ ಕಾಲದಲ್ಲಿ ಈ ಆಳವಂದಾರರ ಬಳಿ ಹೋಗಿ ಅವರಿಗೆ ಉಪದೇಶಗಳನ್ನೆಲ್ಲ ಮಾಡಿ ಅವರನ್ನು ಆ ರಾಜಭೋಗಗಳನ್ನೆಲ್ಲ ಅವರು ಅನುಭವಿಸ್ತಾ ಇರ್ತಾರಲ್ವ, ಅದರಿಂದ ಆ ಸಿಂಹಾಸನದಿಂದ ಅವ್ರನ್ನ ಕರ್ಕೊಂಬಂದು ಸಂಪ್ರದಾಯಕ್ಕೆ ಅವರನ್ನು ಕರ್ಕೊಂಬರ್ತಾರೆ. ಆ ರೀತಿಯಲ್ಲಿ ಇವತ್ತು ಸ್ವಾಮಿ ರಾಮಾನುಜರು ಬಹಳಷ್ಟು ಗ್ರಂಥಗಳನ್ನು ಮಾಡಿದ್ದಾರೆ ಅಲ್ವಾ. ಸ್ವಾಮಿ ರಾಮಾನುಜರು ಗೀತಾ ಭಾಷ್ಯ, ಶ್ರೀಭಾಷ್ಯ, ಈ ರೀತಿ ಭಾಷ್ಯಾದಿ ಗ್ರಂಥಗಳನ್ನು, ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಯಾವುದರ ಬೇಸಿಸ್ ಮೇಲೆ ಮಾಡಿದ್ದಾರೆ ಸ್ವಾಮಿ ರಾಮಾನುಜರು ಅಂದರೆ, ಆಳವಂದಾರರ ಗ್ರಂಥಗಳ ಬೇಸ್ ಮೇಲೆ, ಅದರ ಒಂದು ಆಧಾರದ ಮೇಲೆ. ಅದಿಲ್ಲದೆ ಇವತ್ತು ನಮಗೆ ಗೀತಾ ಭಾಷ್ಯ, ಶ್ರೀಭಾಷ್ಯ ಇವೆಲ್ಲ ಇಲ್ಲ. ಹಾಗಂದರೆ ನಮ್ಮ ಆಳವಂದಾರರು ನಮ್ಮ ಸಂಪ್ರದಾಯಕ್ಕೆ ಎಷ್ಟು ಮುಖ್ಯ, ಆ ಆಳವಂದಾರರ ರಚನೆಗಳು ಎಷ್ಟು ಮುಖ್ಯ, ಅದರಿಂದಲೇ ನಮ್ಮ ಸ್ವಾಮಿ ರಾಮಾನುಜರ ಕೃತಿಗಳು ನಮಗೆ ಇವತ್ತು ಲಭ್ಯ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆ ರೀತಿಯಲ್ಲಿ ಈ ಆಳವಂದಾರರನ್ನು ನಮ್ಮ ಸಂಪ್ರದಾಯಕ್ಕೆ ಕರ್ಕೊಂಡು ಬರೋದರಲ್ಲಿ ಅತ್ಯಂತ ಮುಖ್ಯವಾದ ಒಂದು ಭಾಗ, ಒಂದು ಪಾತ್ರ ವಹಿಸಿದವರು ಯಾರು ಅಂದರೆ ಈ ಉಯ್ಯಕ್ಕೊಂಡಾರರು. ಈ ಉಯ್ಯಕ್ಕೊಂಡಾರರು ಅನ್ನುವಂತಹ ಪುಂಡರೀಕಾಕ್ಷರು ಈ ಒಂದು ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸಿ
ಆಳವಂದಾರರು ಅನ್ನುವಂತಹ ಒಬ್ಬ ಮಹಾನರನ್ನು ನಮ್ಮ ಸಂಪ್ರದಾಯಕ್ಕೆ ಕೊಟ್ಟಿದ್ದಾರೆ. ಆಳವಂದಾರರು ಇಲ್ಲ ಅಂದರೆ ಸ್ವಾಮಿ ರಾಮಾನುಜರಿಲ್ಲ, ಸ್ವಾಮಿ ರಾಮಾನುಜರಿಲ್ಲ ಅಂದರೆ ಅವರ ಕೃತಿಗಳಿಲ್ಲ. ಆ ರೀತಿಯಲ್ಲಿ ಅಂಥ ಆಳವಂದಾರರ ಕೃತಿಗಳಾಗಲಿ, ಸ್ವಾಮಿ ರಾಮಾನುಜರ ಕೃತಿಗಳಾಗಲಿ, ಇವೆಲ್ಲ ನಮಗೆ ಇವತ್ತು ಹೇಗೆ ಲಭ್ಯ ಅಂದರೆ ಆ ಆಳವಂದಾರ ಇದ್ದಿದ್ದರಿಂದಲೇ ನಮಗೆ ಈ ಕೃತಿಗಳೆಲ್ಲ ಲಭ್ಯ. ಆ ರೀತಿಯಲ್ಲಿ ಈ ಉಯ್ಯಕ್ಕೊಂಡಾರರು ಈ 2 ತನಿಯನ್ಗಳನ್ನು, ತಮಿಳು ತನಿಯನ್ಗಳನ್ನು ಮಾಡಿದ್ದಾರೆ. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಅಂತ ಅಂದರೆ ಏನು? ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಅಂದರೆ ವಯಲ್ ಅಂತ ಅಂದರೆ ಫೀಲ್ಡ್ಸ್, ತಮಿಳಿನಲ್ಲಿ ಹೊಲಗಳು, ಹೊಲ ಗದ್ದೆ ಹೇಳ್ತೀವಲ್ಲ ಅದು. ಆ ಹೊಲಗಳು ಹೇಗಿದೆಯಂತೆ ಅಂತ ಅಂದರೆ ಶ್ರೀವಿಲ್ಲಿಪುತ್ತೂರಿನಲ್ಲಿ ಹಚ್ಚ ಹಸಿರಾಗಿದೆಯಂತೆ, ಎಲ್ಲ ಕಡೆ ಸಮೃದ್ಧವಾಗಿದೆಯಂತೆ. ಅಂಥ ಹೊಲಗಳು ಇರುವಂತಹ ಶ್ರೀವಿಲ್ಲಿಪುತ್ತೂರಿನಲ್ಲಿ ಈ ಗೋದಾದೇವಿ ಅವತಾರ ಮಾಡಿದ್ದಾಳೆ. ಅಂಥ ಹೊಲಗಳು ಆಗಿದೆ ಸರಿ, ಅಷ್ಟು ಮಾತ್ರನಾ ಅಂತ ಅಂದರೆ ಇಲ್ಲ. ಆ ಹೊಲಗಳಲ್ಲಿ ಕೆಳಗೆ ನೀರು ಹರಿತಾ ಇರುತ್ತೆ, ಹರಿಯೋದು ಮಾತ್ರ ಅಲ್ಲ, ಕಂಟಿನ್ಯೂಸ್ ಆಗಿ ಹರಿಯುತ್ತೆ. ಯಾವಾಗಲೂ ಅವಾಗ ಇವಾಗ ಅಂತ ಅಲ್ಲ, ಅದು ಯಾವಾಗಲೂ ಇರುತ್ತೆ, ಯಾವಾಗಲೂ ಹರಿತಾ ಇರುತ್ತೆ. ಅಂತಹ ಹೊಲಗಳಲ್ಲಿ ಹಂಸಗಳಿವೆಯಂತೆ. ಅಂಥ ಒಂದು ಸಮೃದ್ಧವಾದ ಈ ಶ್ರೀವಿಲ್ಲಿಪುತ್ತೂರಿನಲ್ಲಿ ಗೋದಾದೇವಿ ಅವತಾರ ಮಾಡಿದ್ದಾಳೆ ಅಂತ ಹೇಳಿ ಆ ಶ್ರೀವಿಲ್ಲಿಪುತ್ತೂರಿನ ಒಂದು ಮಹಿಮೆಯನ್ನು ಇಲ್ಲಿ ಉಯ್ಯಕ್ಕೊಂಡಾರರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನ ತಿರುಪ್ಪಾವೈ ಪಲ್ಪದಿಯಂ. ಅರಂಗರ್ಕ್ ಅಂದರೆ ಆ ಶ್ರೀ ರಂಗನಾಥನಿಗೆ ಪನ್ನ ತಿರುಪ್ಪಾವೈ ಅಂತ ಅಂದರೆ, ಪನ್ನು ಅಂತ ಅಂದರೆ ಅದು ಮೀಟರ್ ಅಂತ ಹೇಳ್ತೀವಿ. ಮೀಟರ್ ಅಂತ ಅಂದರೆ ಒಂದು ಸಾಲಿನಲ್ಲಿ ಇಷ್ಟು ಅಕ್ಷರಗಳು ಇರಬೇಕು ಅಂತ ಹೇಳಿ ನಿಯಮಗಳಿವೆ ಅಲ್ವಾ. ಅದು ಸಂಸ್ಕೃತದಲ್ಲೂ ಇದೆ, ತಮಿಳಿನಲ್ಲೂ ಇದೆ. ಆ ರೀತಿ ನಿಯಮಗಳನ್ನು ಪಾಲಿಸಿ ಮಾಡಿರುವಂತಹ ತಿರುಪ್ಪಾವೈ, ಪಾವೈ ನೋಂಬು ಅಂತ ಹೇಳ್ತೀವಲ್ಲ, ಈ ತಿರುಪ್ಪಾವೈನ ಆ ರಂಗನಾಥನಿಗೆ ಅವಳು ರಚನೆ ಮಾಡಿದ್ದಾಳೆ. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನ ತಿರುಪ್ಪಾವೈ ಪಲ್ಪದಿಯಂ. ಪಲ್ಪದಿಯಂ ಅಂದರೆ ಏನು ಅಂತ ಅಂದರೆ ಹಲವು ಶ್ಲೋಕಗಳು ಉಳ್ಳಂತಹ ಈ ತಿರುಪ್ಪಾವೈ. ಅಂಥ ತಿರುಪ್ಪಾವೈನ ರಚನೆ ಮಾಡಿರುವಂತಹ ಗೋದಾದೇವಿ ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನ ತಿರುಪ್ಪಾವೈ ಪಲ್ಪದಿಯಂ ಇನ್ನಿಶೆಯಾಲ್ ಪಾಡಿಕೊಡುತ್ತಾಳ್ ನರ್ಪಾಮಾಯಲೆ. ಇನ್ನಿಶೆಯಾಲ್ ಅಂತ ಅಂದರೆ ಏನು? ಇದನ್ನು ಅವಳು ಹೇಗೆ ನಮಗೆ ಕೊಟ್ಟಳು ಅಂತ ಅಂದರೆ ಬಹಳ ಮಧುರವಾಗಿ ಹಾಡಿಕೊಟ್ಟಿದ್ದಾಳಂತೆ. ಮಧುರವಾಗಿ ಹಾಡಿಕೊಡೋದು ಅಂದರೆ ಏನರ್ಥ ಇಲ್ಲಿ ಅಂತ ಅಂದರೆ, ಈಗ ಹಾಡಿಕೊಡ್ಬೋದು, ಹೌದು, ಯಾರು ಬೇಕಾದರೂ ಹಾಡಿಕೊಡ್ಬೋದು. ಅದರಲ್ಲಿ ಈಗೆಲ್ಲ ಏನಾಗೋಗಿದೆ ಅಂತಂದರೆ, ಕವಿಗಳು ಅಂದರೆ ಯಾರು ಅಂತ ಅಂದರೆ ಡಬ್ಬ, ಅದ್ರ ಮೇಲೆ ಇನ್ನೊಂದು ಡಬ್ಬ ಅಂತ ಹೇಳಿ ಒಂದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ, ಆ ರೀತಿ ಒಂದೇ ಪದವನ್ನು ಮತ್ತೆ ರಿಪೀಟ್ ಮಾಡಿದ್ರೆ ಅವರೆಲ್ಲ ಕವಿಗಳು ಅಂತ ಆಗೋಗಿದೆ ಇವತ್ತು ಅಲ್ವಾ. ಆ ರೀತಿ ಎಲ್ಲ ಇಲ್ಲದೆ ಕವಿಗಳು ಅಂದರೆ ಯಾರು ಅಂದರೆ ಈ ರೀತಿ ರಚನೆಗಳನ್ನು ಕೊಟ್ಟು ಆ ರಚನೆಗಳಿಗೆ ವ್ಯಾಖ್ಯಾನಗಳು ಅಸಂಖ್ಯೇಯವಾಗಿ ಇವತ್ತಿನವರೆಗೂ, ಇವತ್ತೂ ಸಹ ಇನ್ನು ಮುಂದಕ್ಕೂ ಸಹ ವ್ಯಾಖ್ಯಾನಗಳು ತಿರುಪ್ಪಾವೈನ ಮೇಲೆ ಬರ್ತಾನೇ ಇವೆ. ಅಂದರೆ ಅಷ್ಟು ರೀತಿಯಾದ ಅರ್ಥಗಳನ್ನು ನಾವು, ಅಷ್ಟು ರೀತಿಯಾದ ಆ್ಯಂಗಲ್ಸನ್ನು ನಾವು ನೋಡ್ಬೋದು ಈ ತಿರುಪ್ಪಾವೈನಲ್ಲಿ. ಆ ರೀತಿಯಲ್ಲಿ ಈ ತಿರುಪ್ಪಾವೈನ ಮಹಿಮೆಯೇ ಅದು. ಇವತ್ತಿನವರೆಗೂ ನಾವು ಅರ್ಥಗಳನ್ನು ನೋಡ್ತಾ ಇದ್ದೇವೆ, ಇವತ್ತಿನವರೆಗೂ ಆಚಾರ್ಯರು ಇದಕ್ಕೆ ಅರ್ಥಗಳನ್ನು ಕೊಡ್ತಾ ಇದ್ದಾರೆ, ನಾವು ಕೂಡ ಅದನ್ನು ಸವಿತಾ ಇದ್ದೇವೆ. ಆದ್ದರಿಂದಲೇ ಈ ತಿರುಪ್ಪಾವೈ ಅಷ್ಟು ಶ್ರೇಷ್ಠವಾದದ್ದು ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನ ತಿರುಪ್ಪಾವೈ ಪಲ್ಪದಿಯಂ ಇನ್ನಿಶಯಾಲ್ ಪಾಡಿಕೊಡುತ್ತಾಳ್ ನರ್ಪಾಮಾಲೈ. ಅವಳು ಹೇಗೆ ಹಾಡಿಕೊಟ್ಲು ಅಂತ ಅಂದರೆ ಅಂಥ ಕವಿಗಳೆಲ್ಲ ಅಲ್ಲ, ಸರಿನಾ. ಮೊದಲು ನಾನೀಗ ಹೇಳಿದಂತೆ ಒಂದು ಪದವನ್ನು ಮತ್ತೊಂದು ಸರಿ ರಿಪೀಟ್ ಮಾಡಿದ್ರೆ ನಾವಿವತ್ತು ಕವಿ ಅಂತ ಕರಿತೀವಲ್ಲ, ಅಂಥ ಕವಿ ಅಲ್ಲ ಇವಳು. ಎಂಥ ಕವಯಿತ್ರಿ ಅಂದರೆ ಇವಳ ಒಂದು ರಚನೆಗೆ ಇವತ್ತಿಗೂ ಸಹ ವ್ಯಾಖ್ಯಾನಗಳು ಸತತವಾಗಿ ಬರ್ತಾ ಇವೆ ಮತ್ತು ಅಷ್ಟು ಅರ್ಥಗಳನ್ನು ನೋಡ್ಬೋದು. ಅಂಥ ಕವಯಿತ್ರಿ ನಮ್ಮ ಗೋದಾದೇವಿ. ಆ ರೀತಿಯಲ್ಲಿ ಆ ಕವಯಿತ್ರಿ ಮಾತ್ರ ಅಲ್ಲ, ಇನ್ನಿಶಯಾಲ್ ಪಾಡಿಕೊಡುತ್ತಾಳೆ, ಅದನ್ನು ಅಷ್ಟು ಇಂಪಾಗಿ ನಮಗೆ ಹಾಡಿಕೊಟ್ಟಿದ್ದಾಳೆ. ಇನ್ನಿಶಯಾಲ್ ಪಾಡಿಕೊಡುತ್ತಾಳ್ ಕೂಮಾಲೈ ಶೂಡಿಕೊಡುತ್ತಾಳೆ ಚೊಲ್ಲು. ಈ ಗೋದಾದೇವಿಗೆ ಇರುವಂತಹ ಮತ್ತೊಂದು ವಿಶೇಷತೆ ಏನು ಅಂತ ಅಂದರೆ, ನಾವು ಮೊದಲು ನೋಡಿದ್ದು ಆಳ್ವಾರರ ಗುಂಪಿನಲ್ಲಿ ಇವಳು ಒಬ್ಬಳೇ ಹೆಂಗಸು, ಕರೆಕ್ಟಾ.
ಅದಲ್ಲದೆ ಮತ್ತೊಂದು ವಿಶೇಷತೆ ಏನು ಅಂತ ಅಂದರೆ, ಬೇರೆ ಯಾರೂ ಕೂಡ ಈ ಆಚಾರ್ಯರನ್ನು ತೆಗೆದುಕೊಂಡರೂ ಸಹ ಈ ಬೇರೆ ಯಾವ ಆಚಾರ್ಯರೂ ಕೂಡ ಮಾಡದಂತಹ ಕೆಲಸ, ಬೇರೆ ಯಾವ ಆಳ್ವಾರರೂ ಕೂಡ ಮಾಡದಂತಹ ಕೆಲಸ ಈ ಗೋದಾದೇವಿ ಮಾಡಿದ್ದಾಳೆ. ಅದೇನು ಅಂತ ಅಂದರೆ, ತಾನು ಮೊದಲು ಮಾಲೆಯನ್ನು ಧರಿಸಿಕೊಂಡು ನಂತರ ಆ ಮಾಲೆಯನ್ನು ವಟಪತ್ರಶಾಹಿಯಾದ ಆ ಕೃಷ್ಣನಿಗೆ ಧರಿಸಿದ್ದಾಳೆ. ಅದೇ ರೀತಿ ನಾವಿಲ್ಲಿ ನೀಳಾದೇವಿಯ ಕಥೆಯನ್ನು ಕೂಡ ನೋಡಿದ್ವಿ. ನೀಳಾದೇವಿ ಏನು ಮಾಡಿದ್ಲು? ತಾನು ಹಾಕೊಂಡಿದ್ದಂತಹ ಮಾಲೆಯನ್ನು ತೆಗೆದು ಕೃಷ್ಣನ ಕೈಗಳಿಗೆ ಬಲವಂತವಾಗಿ ಕಟ್ಟುತ್ತಾಳೆ ಅಲ್ವಾ? ಅದೇ ರೀತಿ ಇಲ್ಲೂ ಸಹ ಗೋದಾದೇವಿ ತಾನು ಹಾಕೊಂಡಿದ್ದಂತಹ ಮಾಲೆಯನ್ನು ಅರ್ಪಣೆ ಮಾಡ್ತಾಳೆ ಶ್ರೀಕೃಷ್ಣನಿಗೆ. ಆ ರೀತಿಯಲ್ಲಿ பூமாலை சூடிக்கொடுத்தாளை சொல்லு சூடிக்கொடுத்த சுடர்கொடியே தொல்பாவை ಪಾಡಿ ಅರುಳವಲ್ಲ ಪಲ್ವಳೆಯಾಯ್. ಶೂಡಿಕೊಡುತ್ತ ಶುಡರ್ಕೊಡಿಯೇ ಅಂತ ಅಂದರೆ ಏನು? ನಾವು ಗೋದಾದೇವಿಯನ್ನು ಮತ್ತೊಂದು ಹೆಸರು, ಯಾವ ಹೆಸರಿಂದ ಕರಿತೇವೆ ಅಂತ ಹೇಳಿದರೆ ಶೂಡಿಕೊಡುತ್ತ ನಾಚಿಯಾರ್ ಅಂತ ಅಂದರೆ ಏನು ಅರ್ಥ ಹಾಗಂದರೆ? ಅಂದರೆ ತಾನು ಮೊದಲು ಮಾಲೆಯನ್ನು ಧರಿಸಿಕೊಂಡು ನಂತರ ಆ ಮಾಲೆಯನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದ್ಲು. ಈ ಕೆಲಸವನ್ನು ಬೇರೆ ಯಾರೂ ಸಹ ಮಾಡಿಲ್ಲ, ಯಾವ ಆಚಾರ್ಯರು ಆಳ್ವಾರರು ಸಹ ಮಾಡಿಲ್ಲ. ಅಂಥ ಒಂದು ಯುನೀಕಾದ ಕೆಲಸವನ್ನು ಆಂಡಾಳ್ ದೇವಿ ಮಾಡಿ ತೋರಿಸಿದ್ದಾಳೆ. ಆ ಒಂದು ಯುನೀಕಾದ ಕೆಲಸವನ್ನು ಇಲ್ಲಿ ನಮಗೆ ಉಯ್ಯಕ್ಕೊಂಡಾರರು ಈ ತನಿಯನ್ನಲ್ಲಿ ತೋರಿಸ್ತಾ ಇದ್ದಾರೆ. ಶೂಡಿಕೊಡುತ್ತ ಶುಡರ್ಕೊಡಿಯೇ. ಶುಡರ್ಕೊಡಿಯೇ ಅಂತ ಅಂದರೆ ಏನು ಅಂದರೆ, ಶುಡರ್ಕೊಡಿಯೇ ಅಂದರೆ ಅತ್ಯಂತ ತೇಜೋಮಯವಾಗಿರುವಂತಹ ಈ ಕೊಡಿ ಅಂದರೆ ಲತೆ, ಕ್ರೀಪರ್, ಸರಿನಾ? ಇವಳನ್ನು ಏನಕ್ಕೆ ಕ್ರೀಪರ್ ಅಂತ ಕರಿತಾ ಇದ್ದಾರೆ? ಇವಳು ಯಾವುದಕ್ಕೆ ಕ್ರೀಪರ್? ಈಗ ಕ್ರೀಪರ್ ಅಂತ ಅಂದರೆ ಅದು ಒಂದು ಮರಕ್ಕೋ ಗಿಡಕ್ಕೋ ಸುತ್ತಕೊಂಡಿರ್ಬೇಕಲ್ವಾ? ಯಾವ ಮರಕ್ಕೆ ಈ ಗೋದಾದೇವಿ ಸುತ್ತಕೊಂಡಿದ್ದಾಳೆ ಅಂತ ಅಂದರೆ, ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಶ್ರೀ ವಿಷ್ಣು ಚಿತ್ತ ಪದಪಂಕಜ ಕಲ್ಪವಲ್ಲೀಂ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ. ಇದಕ್ಕೆ ಉತ್ತರ ಅಲ್ಲಿದೆ, ಸ್ವಾಮಿ ದೇಶಿಕರ ಗೋದಾಸ್ತುತಿಯಲ್ಲಿದೆ. ಅದರಲ್ಲಿ ಸ್ವಾಮಿ ದೇಶಿಕರು ಏನು ತೋರಿಸ್ತಾ ಇದ್ದಾರೆ ಅಂತ ಅಂದರೆ, ಈ ವಿಷ್ಣು ಚಿತ್ತರು ಅನ್ನುವಂತಹ ಆ ವಿಷ್ಣು ಚಿತ್ತರಿಗೆ ಅವತಾರ ಮಾಡಿದ್ದಂತಹ ಈ ಗೋದಾದೇವಿ ಒಂದು ಲತೆಯಾಗಿದ್ದಾಳೆ. ಯಾವುದಕ್ಕೆ ಲತೆ ಅಂದರೆ, ಹರಿಚಂದನ ಯೋಗ ದೃಶ್ಯ. ಹರಿ ಅನ್ನುವಂತಹ ಒಂದು ಚಂದನ ವೃಕ್ಷಕ್ಕೆ ಇವಳು ಲತೆಯಾಗಿದ್ದಾಳಂತೆ. ಆ ರೀತಿ ಇಲ್ಲಿ ಶುಡರ್ಕೊಡಿಯೇ ಅಂತ ಅಂದರೆ ತೇಜೋಮಯವಾಗಿರುವಂತಹ ದೇಹವನ್ನು ಹೊಂದಿರೋಳು, ತೇಜೋಮಯವಾಗಿರುವಂತಹ ಲತೆಯಾಗಿ ಇರುವವಳು ಅಂತ ಹೇಳಿ ಇಲ್ಲಿ ಉಯ್ಯಕ್ಕೊಂಡಾರರು ತೋರಿಸ್ತಾ ಇದ್ದಾರೆ. ಶೂಡಿಕೊಡುತ್ತ ಶುಡರ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್. ತೊಲ್ಪಾವೈ ಪಾಡಿ ಅಂತ ಅಂದರೆ, ತೊಲ್ಪಾವೈ ಅಂದರೆ ಇಲ್ಲಿ ಸಂಗತ್ ತಮಿಳ್ ಅಂತ ನಾವು ಹೇಳ್ತೀವಿ. ಇದು 30ನೇ ಪಾಶುರದಲ್ಲಿ ಈ ಪದ ಬರುತ್ತೆ. ಸಂಗತ್ ತಮಿಳ್ ಮಾಲೈ ಮುಪ್ಪದುಂ ತಪ್ಪಾಮೆ ಅಂತ ಹೇಳ್ತೀವಲ್ವಾ? ಸಂಗತ್ ತಮಿಳ್ ಅಂದರೆ ಏನು ಅಂತ ಅಂದರೆ, ಅದು ಹಳೆಯ ತಮಿಳು. ಈಗ ಹೇಗೆ ನಾವು ಕನ್ನಡದಲ್ಲಿ ಹಳೆಗನ್ನಡ ಅಂತ ಎಲ್ಲ ಹೇಳ್ತೀವಲ್ಲ, ಅದೇ ರೀತಿ ಸಂಗತ್ ತಮಿಳ್ ಅನ್ನುವಂಥದ್ದು ಹಳೆಯ ತಮಿಳು. ಆ ತಮಿಳಿನಲ್ಲಿ ತೊಲ್ಪಾವೈ ಪಾಡಿ, ಆ ತಮಿಳಿನಲ್ಲಿ ಹಾಡಿರುವಂಥದ್ದು ಈ ತಿರುಪ್ಪಾವೈ. ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್. ಇದನ್ನು ಹೇಗೆ ಹಾಡಿದ್ದಾಳೆ ಅಂತ ಅಂದರೆ, ಇದು ಬಹಳ ಮುಖ್ಯವಾದದ್ದು. ಅರುಳವಲ್ಲ ಅಂದರೆ ಏನು ಅಂತ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದೆ, ಲವಾಕುಶರ ಒಂದು ಉದಾಹರಣೆಯನ್ನು ಕೊಡ್ತಾ ಏನು ಹೇಳಿದೆ ಅಂದರೆ, ಅವರು ಆ ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ನಿಪುಣರಾಗಿರಬೇಕು ಒಂದು. ಎರಡನೇದು, ಆ ಸಬ್ಜೆಕ್ಟನ್ನು ಹೋಗಿ ಅವರು ಮತ್ತೊಬ್ಬರಿಗೆ ತಲುಪಿಸ್ಬೇಕು ಅಂತ ಅಂದರೆ ಅಷ್ಟೇ ಚೆನ್ನಾಗಿ ವ್ಯಕ್ತಪಡಿಸ್ಬೇಕು ಅಲ್ವಾ? ಅದು ವ್ಯಕ್ತಪಡಿಸಿದ್ರೆ ಸಾಕಾ ಅಂದರೆ ಇಲ್ಲ. ಈಗ ನಾವು ಭಗವದ್ಗೀತೆಯಲ್ಲೂ ನೋಡಿದ್ರೂ ಸಹ ಕೃಷ್ಣ ಹಾಗೂ ಅರ್ಜುನನ ಒಂದು ಸಂವಾದ ಸತತವಾಗಿ ನಡೆಯುತ್ತೆ. ಆ ಕೃಷ್ಣ ಹಾಗೂ ಅರ್ಜುನನ ಸಂವಾದ ಸತತವಾಗಿ ನಡಿಬೇಕಾದರೆ ಮಧ್ಯದಲ್ಲಿ ಆ ಅರ್ಜುನ ಪ್ರಶ್ನೆಗಳನ್ನು ಕೇಳ್ತಾನೆ ಅಲ್ವಾ? ಅದಲ್ಲದೆ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಅರ್ಜುನ ಪ್ರಶ್ನೆಗಳು ಕೇಳ್ತಾನೆ ಸರಿ, ಅದಕ್ಕೆ ಮುಂಚೆ ಕೃಷ್ಣ ಅರ್ಜುನನ್ನು ಚೆಕ್ ಮಾಡ್ತಾನೆ, ಅವನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನಾ ಇಲ್ವಾ ಅಂತ ಹೇಳಿ. ಆ ರೀತಿಯಲ್ಲಿ ನಾವು ಮತ್ತೊಬ್ಬರಿಗೆ ವಿಷಯವನ್ನು ಹೇಳ್ತಾ
ಎದುರುಗಡೆ ಇರೋರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಇಲ್ಲಿ ಅರುಳವಲ್ಲ ಅಂದರೆ ಏನರ್ಥ ಅಂತ ಅಂದರೆ, ಆ ಗೋದಾದೇವಿ ನಮಗೆ ಈ ತಿರುಪ್ಪಾವೈನ ಅರುಳವಲ್ಲ, ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಕೊಟ್ಟಿದ್ದಾಳೆ. ವ್ಯಕ್ತಪಡಿಸೋದಕ್ಕೆ ಬಂದರೆ ಸಾಲದು, ಅದಕ್ಕೆ ಮುಂಚೆ ನಾಲೆಡ್ಜ್ ಇದ್ದರೆ ಸಾಲದು. ಅದಲ್ಲದೆ ಮೂರನೇದಾಗಿ ಹೇಳೋವಂಥವ್ರಿಗೆ ಅರ್ಥ ಆಗತ್ತಾ ಅಂತ ಗಮನಿಸೋದು ಕೂಡ ಬಹಳ ಮುಖ್ಯ. ಇದು ಈಗ ನಾ ಹೇಳ್ತಾ ಇರುವಂಥ ವಿಷಯಗಳು ಇವೆಲ್ಲ ಸಂಪ್ರದಾಯ ವಿಷಯಗಳೇ ಅಲ್ವಾ. ಹಾಗಿರಬೇಕಾದ್ರೆ ಈ ವಿಷಯಗಳು ನಮಗೆ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ, ಅಂದರೆ ನಾವು ಇವತ್ತು ಮನೆಯಲ್ಲಿ ಹೋದರೆ ಮನೆಯಲ್ಲಿ ಇನ್ನೊಬ್ಬರ ಜೊತೆಗೆ ಮಾತಾಡ್ತೀವಿ, ಮನೆಯಲ್ಲಾಗಿರಲಿ ಅಥವಾ ನಮ್ಮ ಕಚೇರಿ ವಿಷಯದ ಅಂದರೆ ಅಫಿಷಿಯಲ್ ಮ್ಯಾಟರ್ಸಲ್ಲಾಗಿರಲಿ, ಎಲ್ಲದರಲ್ಲೂ ಕೂಡ ಇದು ನಮಗೆ ಉಪಯೋಗವಾಗುತ್ತೆ ಅಲ್ವಾ. ನಾವೀಗ ಎಲ್ಲೋ ಹೋಗಿ ಮಾತಾಡ್ತೀವಿ, ಬಹಳಷ್ಟು ಜನರ ಹತ್ರ ಮಾತಾಡ್ತೀವಿ, ಆವಾಗ ನಮಗೆ ಆ ವಿಷಯಗಳ ಒಂದು ನಾಲೆಡ್ಜ್ ಇದ್ದರೆ ಸಾಲದು. ಆ ನಾಲೆಡ್ಜ್ ಇರಬೇಕು, ಅದರ ಜೊತೆಗೆ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಸ್ಕಿಲ್ ಇರಬೇಕು. ಅದರ ಜೊತೆಗೆ ಮೂರನೇದಾಗಿ ಬೇಕಾಗಿರುವಂಥದ್ದು ಎದುರುಗಡೆ ಇರೋವಂಥವರು ಅರ್ಥ ಮಾಡ್ಕೊಂಡ್ರ ಇಲ್ವಾ ಅನ್ನೋದು ನಾವು ತಿಳ್ಕೋಬೇಕು. ಆ ರೀತಿಯಲ್ಲಿ ಈ ಸ್ಕಿಲ್ಸ್ನ ಎಲ್ಲ ಗೋದಾದೇವಿ ಇಲ್ಲಿ ತಿರುಪ್ಪಾವೈನಲ್ಲಿ ತೋರಿಸಿದ್ದಾಳೆ. ಇದೆಲ್ಲ ನಮಗೆ ಅತ್ಯಂತ ಮುಖ್ಯವಾಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಸಂಪ್ರದಾಯ ಅನ್ನುವಂಥದ್ದು ಕೇವಲ ವಯಸ್ಸಾದವರಿಗೆ ಅಲ್ಲ, ಅದು ಯುವಕರಿಗೆ ಈಸ್ ಎ ಮಸ್ಟ್. ಆ ರೀತಿಯಲ್ಲಿ ನಾವೀಗ ನೋಡಿದಂಥ ವಿಷಯಗಳು ಯುವಕರಿಗೆ ಉಪಯೋಗ ಆಗತ್ತೋ ಇಲ್ವಾ, ಅವರ ಅಫಿಷಿಯಲ್ ಲೈಫ್ಸಲ್ಲಾಗಲಿ ಮನೆಯಲ್ಲಾಗಲಿ ಈ ವಿಷಯಗಳು ಖಂಡಿತ ಉಪಯೋಗ ಆಗುತ್ತೆ. ಈ ವಿಷಯಗಳನ್ನೆಲ್ಲ ಯುವಕರು ಕೂಡ ಖಂಡಿತ ಕೇಳಬೇಕು, ಸರಿನಾ. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ನಮಗೆ ಈ ರೀತಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ಗೋದಾದೇವಿ ಅಲ್ಲ, ಉಯ್ಯಕ್ಕೊಂಡಾರರು ತಮ್ಮ ತಮಿಳಿನ ತನಿಯನ್ನಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಆ ಗೋದಾದೇವಿ ಇದನ್ನೆಲ್ಲ ಫಾಲೋ ಮಾಡಿದಾಳೆ ಅಂತ ಹೇಳಿ ಉಯ್ಯಕ್ಕೊಂಡಾರರು ನಮಗೆ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಶೂಡಿಕ್ಕುಡುತ್ತ ಶುಡರ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್ ನಾಡಿನಿ ವೇಂಗಡ ವರ್ಕೆಂಡ್ರ ವಿಧಿಯಂಡ್ರ ಇಮ್ಮಾಟ್ರಂ. ನಾಡಿನಿ ವೇಂಗಡ ವರ್ಕೆಂಡ್ರ ಅಂತ ಅಂದರೆ ತಾನೇ ಮನ್ಸು ಮಾಡಿ ಹೋದ್ಲು. ಯಾರ ಹತ್ರ? ವೇಂಗಡ, ಕರೆಕ್ಟಾ? ಆ ತಿರುವೇಂಕಟನ್, ತಿರುಪತಿ ತಿಮ್ಮಪ್ಪನ ಹತ್ತಿರ ಅವಳು ತಾನೇ ಮನ್ಸು ಮಾಡಿ ಹೋದ್ಲು, ಬೇರೆ ಯಾರೂ ಹೇಳಿ ಹೋಗಲಿಲ್ಲ, ತಾನೇ ಹೋದ್ಲು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವಳು ಹೋಗಿದ್ದು ನಿಜವಾಗ್ಲೂ ತಿರುಪತಿ ತಿಮ್ಮಪ್ಪನ ಹತ್ರನಾ? ಅಲ್ಲ, ಅವಳು ಹೋಗಿದ್ದು ಶ್ರೀರಂಗನಾಥನ ಹತ್ರ. ಮತ್ತು ಇಲ್ಲಿ ಉಯ್ಯಕ್ಕೊಂಡಾರರು ಹೇಗೆ ಅವಳು ಅವರ ಬಳಿ ಹೋದ್ಲು ಅಂತ ಹೇಗೆ ಹೇಳ್ಬೋದು ಇಲ್ಲಿ ಉಯ್ಯಕ್ಕೊಂಡಾರರು ಅಲ್ವಾ. ತಿರುಪತಿ ತಿಮ್ಮಪ್ಪ ಬೇರೆ, ಶ್ರೀರಂಗದಲ್ಲಿ ಇರುವಂತಹ ಶ್ರೀರಂಗನಾಥ ಬೇರೆ ಅಲ್ವಾ. ಹೇಗೆ ಇಬ್ಬರು ಒಬ್ಬರೇ ಅಂತ ಹೇಳ್ಬೋದು ಅಂತ ಅಂದರೆ ಅದಕ್ಕೆ ನಮಗೆ ಉತ್ತರ ಅಮಲನಾದಿಪಿರಾನ್ನಲ್ಲಿ ಸಿಗತ್ತೆ. ಮಂದಿಬಾಯ್ ವಡವೇಂಗಡ ಮಾಮಲೈ ವಾನವರ್ಗ್ ಸಂದಿಶಯ್ಯ ನಿಂಡ್ರಾನ್ ಅರಂಗತ್ತರವಿನ್ ಅಣಯಾನ್ ಅಂತ ಹೇಳಿ ಇಲ್ಲಿ ಅರಂಗತ್ತರವಿನ್ ಅಣಯಾನ್ ಅವನು ಯಾರು ಅಂತ ಅಂದರೆ ವಡವೇಂಗಡ ಮಾಮಲೈ. ಆ ವಡವೇಂಗಡ ಮಾಮಲೈ ಅಂದರೆ ಆ ತಿರುವೇಂಗಡದಲ್ಲಿರುವಂತಹ ತಿಮ್ಮಪ್ಪನೇ ಆ ರಂಗನಾಥನು ಅಂತ ಹೇಳಿ ಇಲ್ಲಿ ಅಮಲನಾದಿಪಿರಾನಲ್ಲಿ ತಿರುಪ್ಪಾಣಾಳ್ವಾರರು ತೋರಿಸ್ತಾ ಇದ್ದಾರೆ. ಈಗ ಸ್ವಲ್ಪ ದಿನಗಳ ಹಿಂದೆ ನಮ್ಮ ತಿರುಪ್ಪಾಣಾಳ್ವಾರರ ತಿರುನಕ್ಷತ್ರವೂ ಕೂಡ ಬಂತು. ಅದರ ಸಲುವಾಗಿ ಈ ತಿರುಪ್ಪಾಣಾಳ್ವಾರರು ಕೇವಲ ಮಾಡಿರುವಂಥದ್ದು 10 ಪಾಶುರಗಳಾದರೂ ಸಹ ಹೇಗೆ ಆಳ್ವಾರರ ಗೋಷ್ಠಿಯಲ್ಲಿ ಗೋದಾದೇವಿ ಶ್ರೇಷ್ಠಳು ಅಂತ ನಾವು ಹೇಳಿದ್ವೋ ಅದೇ ರೀತಿ ತಿರುಪ್ಪಾಣಾಳ್ವಾರರು ಸಹ 10 ಪಾಶುರಗಳನ್ನು ಮಾಡಿದರೂ ಸಹ ಇದನ್ನು ಆ ರಂಗನಾಥನ ಮೇಲೆ ಹಾಡಿ ಮತ್ತೆ ಬೇರೆ ಯಾರೂ ಹಾಡದ ರೀತಿಯಲ್ಲಿ ಆಪಾದ ಚೂಡವನ್ನು ರಂಗನಾಥನನ್ನು ಹಾಡಿರೋದ್ರಿಂದ ಈ ತಿರುಪ್ಪಾಣಾಳ್ವಾರರು ಕೂಡ ಈ ಆಳ್ವಾರರ ಗೋಷ್ಠಿಯಲ್ಲಿ ಹೊರಗೆ ನಿಲ್ತಾರೆ, ಅಂದರೆ ಎದ್ದು ನಿಲ್ತಾರೆ. ಆ ರೀತಿಯಲ್ಲಿ ಗೋದಾದೇವಿ ಹೇಗೆ ಈ ಆಳ್ವಾರರ ಗೋಷ್ಠಿಯಲ್ಲಿ ಎದ್ದು ನಿಲ್ತಾಳೋ ಅದೇ ರೀತಿ ತಿರುಪ್ಪಾಣಾಳ್ವಾರರು ಕೂಡ ಆಳ್ವಾರರ ಗೋಷ್ಠಿಯಲ್ಲಿ ಎದ್ದು ನಿಲ್ತಾರೆ. ಈ ರೀತಿಯಲ್ಲಿ ಈ ತಿರುಪ್ಪಾವೈನ ಬಗ್ಗೆ ಯಾರೆಲ್ಲ ಮಾತಾಡ್ತಾರೆ ಅಂತ ಅಂದರೆ ನಾವೀಗಾಗಲೇ ನೋಡಿರೋ ಹಾಗೆ ಮೊದಲೇ ನಾನು ನಿಮಗೇನು ಹೇಳಿದೆ, ಈ ಸ್ಥಳದಲ್ಲಿ ಅತ್ಯಂತ ಮಹಾನರು ಬಹಳಷ್ಟು ತಿಳ್ಕೊಂಡಿರೋರು ಎಲ್ಲ ಬಂದು
ಉಪನ್ಯಾಸವನ್ನೆಲ್ಲ ಮಾಡಿ ಹೋಗಿದ್ದಾರೆ ಅಲ್ವಾ. ಅಂಥ ಸ್ಥಳದಲ್ಲಿ ಅಡಿಯೇನನ್ನು ಕೂಡ ಉಪನ್ಯಾಸ ಮಾಡ್ತಾ ಇದ್ದೇನೆ. ಆ ರೀತಿಯಲ್ಲಿ ಈ ತಿರುಪ್ಪಾವೈ ಎಂಥದ್ದು ಅಂತ ಹೇಳಿದರೆ, ಈ ತಿರುಪ್ಪಾವೈ ಗಂಗೆಯಂಥದ್ದು. ಗಂಗೆ ಎಂಥದ್ದು ಅಂತ ಅಂದರೆ, ಗಂಗೆಗೆ ಹೇಗೆ ಆ ಒಂದು ಭಗವಂತನ ಪಾದಗಳ ಸಂಬಂಧ ಉಂಟಾಯಿತು. ಬ್ರಹ್ಮ ಭಗವಂತನ ಪಾದಗಳಿಗೆ ಗಂಗೆಯನ್ನು ಅಭಿಷೇಕ ಮಾಡಿದ ನಂತರ ಆ ಶಿವನ ಜಟೆಯಲ್ಲಿ ಬಂದು ಧರಿಸ್ಕೊಂಡು ಆಮೇಲೆ ಗಂಗೆ ಭೂಮಿಗೆ ಬರ್ತಾಳೆ ಅಲ್ವಾ. ಆ ರೀತಿಯಲ್ಲಿ ಆ ಭಗವಂತನ ಪಾದಗಳ ಸಂಪರ್ಕ ಗಂಗೆಗೆ ಆ ಒಂದು ಸಮಯದಲ್ಲಿ ಉಂಟಾಯಿತು. ಯಾವಾಗ? ಅವತಾರ ಮಾಡ್ತಾ. ಅದೇ ರೀತಿ ಇಲ್ಲಿ ತಿರುಪ್ಪಾವೈನೂ ಸಹ ಹಾಗೆ. ಈ ತಿರುಪ್ಪಾವೈನ ಮಾಡಿರುವಂಥದ್ದು ಯಾರು ಅಂತ ಅಂದರೆ ಗೋದಾದೇವಿ. ಗೋದಾದೇವಿ ಯಾರು? ಆ ಶ್ರೀರಂಗನಾಥನನ್ನೇ ವರಿಸಿದವಳು ಅಲ್ವಾ. ಆ ರೀತಿಯಲ್ಲಿ ಆ ಗಂಗಾದೇವಿಗೆ ಹೇಗೆ ಭಗವಂತನ ಒಂದು ಸಂಪರ್ಕವಿದೆಯೋ ಹಾಗೆ ಗೋದಾದೇವಿಗೂ ಭಗವಂತನ ಸಂಪರ್ಕವಿದೆ. ಇಲ್ಲಿ ಗಂಗೆಯಂತೆಯೇ ಇಲ್ಲಿ ನಾವು ತಿರುಪ್ಪಾವೈನ ನೋಡ್ಬೋದು. ಹೇಗೆ ಗಂಗೆಯಂತೆ ತಿರುಪ್ಪಾವೈನ ನೋಡ್ಬೋದು ಅಂತ ಹೇಳಿದರೆ, ಗಂಗೆ ಯಾವತ್ತು ಅವತಾರ ಮಾಡ್ತು? ಯಾವಾಗಲೋ ಯುಗಗಳ ಹಿಂದೆ ಅವತಾರ ಮಾಡ್ತು ಅಲ್ವಾ. ಇವತ್ತು ಕೂಡ ಗಂಗೆ ಹರಿತಾ ಇದ್ದಾಳೆ. ಅದೇ ರೀತಿಯಲ್ಲಿ ತಿರುಪ್ಪಾವೈಯೂ ಸಹ ಯಾವತ್ತೋ ಅವತಾರ ಮಾಡಿದ್ದು ಗೋದಾದೇವಿಯಿಂದ. ಇವತ್ತಿಗೂ ಕೂಡ ನಮ್ಮ ಆಚಾರ್ಯರು ಇದಕ್ಕೆ ಬೇರೆ ಬೇರೆ ರೀತಿಯಾದ ಅರ್ಥಗಳನ್ನು ಹುಡುಕಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದೇ ಗಂಗೆ ಹೇಗೋ ಅದೇ ರೀತಿ ತಿರುಪ್ಪಾವೈ. ಆದರೆ ಈ ಗಂಗೆಯಲ್ಲಿ ನಾವು ನೋಡುವಂಥ ವಿಷಯ ಏನು ಅಂತ ಅಂದರೆ, ಈ ಗಂಗೆಯನ್ನು ಯಾರ್ಯಾರು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ಅಂದರೆ, ನೀರನ್ನು ಬಹಳಷ್ಟು ವಿಷಯಗಳಿಗೆ ನಾವೆಲ್ಲ ಉಪಯೋಗಿಸ್ತೀವಿ ಅಲ್ವಾ. ಆ ರೀತಿಯಲ್ಲಿ ಗಂಗೆಯನ್ನು ಬಹಳಷ್ಟು ಜನ ಬಹಳಷ್ಟು ವಿಷಯಗಳಿಗೆ, ತಮ್ಮ ಮನೆ ಕೆಲಸ ಆಗಿರ್ಬೋದು, ಬಟ್ಟೆ ಒಗೆಯೋದಕ್ಕಾಗಿರ್ಬೋದು, ಈ ರೀತಿ ಬಹಳಷ್ಟು ವಿಷಯಗಳಿಗೆ ಆ ಗಂಗೆಯನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಇಲ್ಲಿ ತಿರುಪ್ಪಾವೈಯೂ ಸಹ ನಮಗೆ ಯಾವ ರೀತಿ ಬೇರೆ ಬೇರೆ ರೀತಿಯಾದ ಅರ್ಥಗಳನ್ನು ನಮಗದು ಕೊಡ್ತಾ ಇದೆಯೋ ಅದು ನಮ್ಮ ಜೀವನಕ್ಕೆ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಯೂಸ್ ಆಗುತ್ತೆ. ಅಂದರೆ ನಾನು ನಿಮ್ಗೆ ಈಗ ತಾನೇ ಹೇಳಿದೆ, ಗೋದಾದೇವಿ ಹೇಗೆ ಕಮ್ಯುನಿಕೇಷನ್ ಸ್ಕಿಲ್ನ ತೋರಿಸಿದ್ದಾಳೆ ನಮಗೆ ಅಂತ ಹೇಳಿ ಅಲ್ವಾ. ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹೇಗೆ ಯೂಸೇಜಸ್, ನಾವು ಒಂದು ಆ ನೀರಿನ ಯೂಸೇಜಸ್ ಮಾಡ್ಬೋದು, ಅದೇ ರೀತಿಯಲ್ಲಿ ಇಲ್ಲಿ ಗೋದಾದೇವಿಯೂ ಸಹ ತನ್ನ ತಿರುಪ್ಪಾವೈನಲ್ಲಿ ಬೇರೆ ಬೇರೆ ಯೂಸೇಜಸ್ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ರಚನೆ ಮಾಡಿ ಕೊಟ್ಟಿದ್ದಾಳೆ ಆ ತಿರುಪ್ಪಾವೈನ ನಮಗೆ. ಆ ರೀತಿಯಲ್ಲಿ ಮತ್ತೊಂದು ಮುಖ್ಯವಾದ ಒಂದು ಕಂಪ್ಯಾರಿಸನ್ ನೋಡಿದ್ರೆ ಗಂಗೆಗೂ ಹಾಗೂ ತಿರುಪ್ಪಾವೈಗೂ ಅದೇನು ಅಂತ ಅಂದರೆ, ಅಲ್ಲಿ ಈ ಒಂದು ಉಪಯೋಗಗಳನ್ನೆಲ್ಲ ಮಾಡ್ಕೊಳ್ತೀವಿ ನಾವು ಗಂಗೆಯಿಂದ ನೀರನ್ನು ತಗೊಂಡು ಅಲ್ವಾ. ಹೌದು. ಅದಲ್ಲದೆ ನಾವು ಈ ಗಂಗೆಯ ನೀರನ್ನು ಯಾರ್ಯಾರು ಬಳಸ್ತಾರೆ ಅಂತ ನೋಡಿದ್ರೆ, ಗಂಗೆಯ ನೀರನ್ನು ಅಲ್ಲಿರುವಂತಹ ಗಂಗೆಯ ದಡದಲ್ಲಿರುವಂತಹ ಪ್ರತಿಯೊಬ್ಬರು ಬಳಸ್ತಾರೆ. ಇಂಥವರು ಅಂಥವರು ಅಂತ ಅಲ್ಲ, ಅದು ಮನುಷ್ಯರಲ್ಲಾಗೋಯ್ತು. ಅದಾದಮೇಲೆ ಪ್ರಾಣಿಗಳಿಗೆ ಬಂದರೆ ಒಂದು ಹಸು, ಒಂದು ಬೆಕ್ಕು, ಒಂದು ನಾಯಿ, ಈ ರೀತಿಯಾಗಿ ಪ್ರತಿಯೊಂದು ಪ್ರಾಣಿಗಳು ಸಹ ಗಂಗೆಯನ್ನು ಬಳಸತ್ತೆ ಅಲ್ವಾ, ಗಂಗೆಯ ನೀರನ್ನು ಬಳಸತ್ತೆ. ಅದರಿಂದ ಗಂಗೆಯ ನೀರಿಗೆ ಏನಾಯಿತು ಅಂದರೆ, ಆ ಗಂಗೆಯ ನೀರಿನ ಒಂದು ಪಾವಿತ್ರ್ಯತೆ ಏನಾದರೂ ಕಡಿಮೆ ಆಯಿತಾ? ಒಂದು ಹಸು ಅಥವಾ ಒಂದು ಬೆಕ್ಕು, ಒಂದು ನಾಯಿ ಅದನ್ನು ಬಂದು ಆ ನೀರನ್ನು ಯೂಸ್ ಮಾಡೋದ್ರಿಂದ ಆ ಗಂಗೆಯ ಪಾವಿತ್ರ್ಯತೆ ಏನಾದರೂ ಕಡಿಮೆ ಆಯಿತಾ? ಇಲ್ಲ ಅಲ್ವಾ. ಆ ಗಂಗೆಯಲ್ಲಿ ಹೇಗೆ ಒಂದು ನಾಯಿ ಬಂದು ನೀರು ಕುಡಿದು ಹೋದರೂ ಸಹ ಅದರ ಪಾವಿತ್ರ್ಯತೆ ಕಡಿಮೆ ಆಗಲಿಲ್ವೋ, ಅದೇ ರೀತಿ ಇವತ್ತು ನಾನು ಈ ತಿರುಪ್ಪಾವೈನ ಹೇಳ್ತಾ ಇದ್ರೂ ಸಹ ಆ ತಿರುಪ್ಪಾವೈನ ಪಾವಿತ್ರ್ಯತೆ ಎಂದೂ ಕಡಿಮೆ ಆಗೋದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಸ್ವಾಮಿ ದೇಶಿಕರು ಇದನ್ನು ತೋರಿಸ್ತಾ ಇದ್ದಾರೆ. ಎಲ್ಲಿ ಅಂದರೆ ಪಾದುಕಾ ಸಹಸ್ರದಲ್ಲಿ ಆ ಪಾದುಕೆಯ ಪ್ರಭಾವವನ್ನು ಆ ಗಂಗೆಗೆ ಕಂಪೇರ್ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ. ಶುನಾಲೀಢಾ ಕಾಮಂ ಭವತು ಸುರಸಿಂಧುರ್ ಭಗವತಿ ತದೇಶ ಕಿಂಭೂತ ಸತು ಸಪದಿ ಸಂತಾಪರಹಿತ ಅಂತ ಹೇಳಿ ಇಲ್ಲಿ ಆ ಪಾದುಕೆಗೆ ಯಾವ ರೀತಿ ಮಹಿಮೆ ಇದೆ ಅಂದರೆ, ಅದೇ ರೀತಿ ಮಹಿಮೆ ಯಾವ ರೀತಿ ಗೋದಾದೇವಿಗಿದೆಯೋ ಅದೇ ರೀತಿ ಇಲ್ಲಿ ಸ್ವಾಮಿ ದೇಶಿಕರು ತನ್ನನ್ನು ಆ ರೀತಿ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಗಂಗೆಯಲ್ಲಿ ನಾಯಿ ಬಂದು ನೀರು ಕುಡಿದು ಹೋದರೂ ಸಹ ಗಂಗೆಯ ಪಾವಿತ್ರ್ಯತೆ ಕಡಿಮೆ ಆಗಲ್ವೋ, ಆ ರೀತಿಯಲ್ಲಿ ಈ ಪಾದುಕೆಗಳ ಬಗ್ಗೆ ನಾನು ಮಾತನಾಡೋದರಿಂದ ಆ ಪಾದುಕೆಗಳ ಮಹಿಮೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದೇ ರೀತಿ ಇವತ್ತು ತಿರುಪ್ಪಾವೈನ ಬಗ್ಗೆ ನಾನು ಮಾತನಾಡೋದ್ರಿಂದ ಆ ತಿರುಪ್ಪಾವೈನ ಮಹಿಮೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಇದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ
ನಾವು ನೋಡುವಂತಹ ಮತ್ತೊಂದು ಅತ್ಯಂತ ವಿಶೇಷವಾದ ಒಂದು ಸಂಗತಿ ಗೋದಾದೇವಿಯ ಬಗ್ಗೆ ಅದು ಏನು ಅಂತ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಆ ಗೋದಾದೇವಿ ಒಬ್ಬಳೇ ಸ್ತ್ರೀಯಾಗಿ ಅವತಾರ ಮಾಡಿದವಳು ಆ ಆಳ್ವಾರರ ಗೋಷ್ಠಿಯಲ್ಲಿ ಅಲ್ವಾ. ಆ ರೀತಿಯಲ್ಲಿ ಆ ಆಳ್ವಾರರ ಗೋಷ್ಠಿಯಲ್ಲಿ ಗೋದಾದೇವಿ ಒಬ್ಬಳೇ ಸ್ತ್ರೀಯಾದರೂ ಸಹ ಅವಳು ಹೇಗೆ ತನ್ನ ಮಹಿಮೆಯನ್ನು ತೋರಿಸಿದ್ದಾಳೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನೇ ನಾವಿಲ್ಲಿ ದಿವ್ಯ ಪ್ರಬಂಧದಲ್ಲೂ ನೋಡ್ಬೋದು. ಅಂಜು ಕುಡಿಕ್ಕಿ ಒಂದು ಸಂದದಿಯಾಯ್ ಆಳ್ವಾರ್ಗಳ್ ತನ್ ಶೆಯಲೈ ವಿಂಜಿ ನಿರ್ಕುಂ ತನ್ಮಯಾಳಾಳ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾಳೆ. ಅಂದರೆ ವಿಂಜಿ ನಿಕ್ಕುಂ ತನ್ಮಯಾಳಾಳ್ ಅಂದರೆ ಆಳ್ವಾರರು ಅಷ್ಟು ಜನ ಇದ್ದಾರೆ, ಎಲ್ಲರೂ ಗಂಡಸರು. ಆದರೂ ಸಹ ಯಾರಿಗೂ ಇಲ್ಲದೇ ಇರುವಂತಹ ಒಂದು ಅಡ್ವಾಂಟೇಜ್ ಗೋದಾದೇವಿಗಿತ್ತು. ಅದೇನು? ತಾನು ಹೆಣ್ಣಾಗೇ ಅವತಾರ ಮಾಡೋದು. ಇವರೆಲ್ಲ ನಾಯಕಿ ಭಾವವನ್ನು ಭಾವೋದ್ವೇಗದಿಂದ ಬರೆಸ್ಕೋಬೇಕಾಗಿತ್ತು ಅಲ್ವಾ. ಆದರೆ ಈ ಗೋದಾದೇವಿಗೆ ಆ ಒಂದು ಡಿಸಡ್ವಾಂಟೇಜ್ ಇರಲಿಲ್ಲ. ಈ ಆಳ್ವಾರರ ಒಂದು ಕುಲದಲ್ಲಿ ಅವಳು ಜನಿಸಿ ಈ ರೀತಿ ವಿಂಜಿ ನಿರ್ಕುಂ ತನ್ಮಯಾಣಾಳ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಅಷ್ಟೂ ಜನ ಆಳ್ವಾರರು ಏನಿದ್ದಾರೆ ಅವರೆಲ್ಲರಿಗಿಂತ ಮಿಂಚಿ ನಿಲ್ಲುವಂತಹ ಒಂದು ಹೆಚ್ಚಾಗಿ ನಾವು ಹೊಗಳುವಂತಹ ಒಂದು ಸ್ಥಾನದಲ್ಲಿ ಈ ಗೋದಾದೇವಿ ಇದ್ದಾಳೆ ಅಂತ ಹೇಳಿ ಇಲ್ಲಿ ಆಳ್ವಾರರು ನಮಗೆ ತೋರಿಸ್ತಾ ಇದ್ದಾರೆ. ಆ ರೀತಿ ಈ ಗೋದಾದೇವಿಯ ಒಂದು ಮಹಿಮೆಯನ್ನೆಲ್ಲ ಇವತ್ತು ನೋಡಿದ್ವಿ. ಅದರ ಜೊತೆಗೆ ಈ ಗೋದಾದೇವಿ ಯಾರನ್ನ ಮದುವೆಯಾದ್ಲು ಅಂತ ಹೇಳಿದ್ರೆ ಇದರಲ್ಲೂ ಸಹ ನಮಗೆ ಆ ಗೋದಾದೇವಿಯ ಮಹಿಮೆ ತಿಳಿಯುತ್ತೆ. ಈ ಗೋದಾದೇವಿ ವರಿಸಿದಂಥದ್ದು ಶ್ರೀರಂಗನಾಥನನ್ನು ಅಲ್ವಾ. ಆ ಶ್ರೀರಂಗನಾಥನನ್ನು ವರಿಸಿದ್ರಿಂದಲೂ ಈ ಗೋದಾದೇವಿ ಈ ಒಂದು ಆಳ್ವಾರರ ಗೋಷ್ಠಿಯಲ್ಲಿ ಶ್ರೇಷ್ಠಳು. ಮತ್ಯಾವುದರಿಂದ ಈ ಗೋದಾದೇವಿ ಶ್ರೇಷ್ಠಳು ಅಂತ ಹೇಳಿದ್ರೆ, ಈ ಗೋದಾದೇವಿ ಈ 12 ಜನ ಆಳ್ವಾರರಲ್ಲಿ ಇಬ್ಬರೇ ಆಳ್ವಾರರು ತಮ್ಮ ಗುರುಗಳನ್ನು ಹಾಡಿರುವಂಥದ್ದು. ಗೋದಾದೇವಿ ಎಲ್ಲಾದರೂ ಗುರುಗಳನ್ನು ಹಾಡಿದ್ದಾಳ ಅಂದರೆ ಇಲ್ಲ ಅಲ್ವಾ, ಹಾಡಿಲ್ಲ. ಆದರೆ ಗುರುಗಳನ್ನು ಹಾಡಿರುವಂಥದ್ದು ಮೊದಲನೇದು ಯಾರು ಅಂತ ಅಂದರೆ ಅದು ಮಧುರಕವಿ ಆಳ್ವಾರ. ಮತ್ತೊಂದು ಯಾರು ಅಂದರೆ ಅದು ಗೋದಾದೇವಿ. ಹೇಗೆ ಗೋದಾದೇವಿ ಅಂತ ನೀವು ಹೇಳ್ಬೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಮಧುರಕವಿ ಆಳ್ವಾರರು ಆ ದೇವರನ್ನು ಹಾಡೋಕ್ಕೆ ಹೋಗಿ ಹಾಗೆ ತನ್ನ ಒಂದು ಫೋಕಸನ್ನು ಶಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾರ ಮೇಲೆ? ತಿರುಕ್ಕುರುಗೂರ್ ನಂಬಿ ಅಂತ ಹೇಳಿ ಆಳ್ವಾರರ ಮೇಲೆ ತನ್ನ ಫೋಕಸನ್ನು ಶಿಫ್ಟ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಗೋದಾದೇವಿ ಕೃಷ್ಣನನ್ನೇ ಹಾಡಿರೋದು ಅಲ್ವಾ. ಆದರೆ ನಮ್ಗೆ ಹೇಗೆ ಗೊತ್ತಾಗತ್ತೆ ಗೋದಾದೇವಿ ಗುರುಗಳನ್ನು ಹಾಡಿದ್ದಾಳೆ? ಅವಳ ಗುರು ಯಾರು? ಪೆರಿಯಾಳ್ವಾರರು ಅಲ್ವಾ. ಆ ಪೆರಿಯಾಳ್ವಾರನ್ನ ಗೋದಾದೇವಿ ಹಾಡಿದ್ದಾಳೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಅಂದರೆ, ನಾಚ್ಯಾರ್ ತಿರುಮೊழிಯಲ್ಲಿ ಗೋದಾದೇವಿಯೇ ತಾನೇ ಹೇಳ್ಕೊಳ್ತಾಳೆ, ನಾನು ಇಷ್ಟೆಲ್ಲ ಹಾಡಿದ್ರೂ ಸಹ, ನಾನು ಇಷ್ಟೆಲ್ಲ ರಚನೆ ಮಾಡಿದ್ರೂ ಸಹ ಈ ಎಲ್ಲ ಕ್ರೆಡಿಟ್ಸು ನಮ್ಮ ತಂದೆಯಾದಂತಹ ಪ್ಲಸ್ ಗುರುಗಳಾದಂತಹ ಪೆರಿಯಾಳ್ವಾರರಿಗೆ ಹೋಗಿ ಸೇರಬೇಕು, ವಿಷ್ಣು ಚಿತ್ತರನ್ನುವಂತಹ ಪೆರಿಯಾಳ್ವಾರರಿಗೆ ಹೋಗಿ ಸೇರಬೇಕು ಅಂತ ಹೇಳಿ ಆ ಒಂದು ನಾಚಿಯಾರ್ ತಿರುಮೊழிಯಲ್ಲಿ ಗೋದಾದೇವಿ ಇದನ್ನು ಹೇಳ್ತಾಳೆ. ಅದಲ್ಲದೆ ನಾವು ತಿರುಪ್ಪಾವೈನಲ್ಲೂ ಕೂಡ ಈ ಒಂದು ವಿಷಯವನ್ನು ನೋಡ್ಬೋದು. ಎಲ್ಲಿ ಅಂತ ಅಂದರೆ, ತನ್ನ ಹೆಸರನ್ನು ಹೇಳ್ಕೊಳ್ಳೋಕ್ಕೆ ಮುಂಚೆ ಕೊನೆಯ ಪಾಶುರದಲ್ಲಿ ಪಟ್ಟರ್ಪಿರಾನ್ ಕೋದೈಶೊನ್ನ. ಪಟ್ಟರ್ಪಿರಾನ್ ಯಾರು? ಆ ವಿಷ್ಣು ಚಿತ್ತರು ಅಲ್ವಾ. ತನ್ನ ಹೆಸರನ್ನು ಹೇಳ್ಕೊಳ್ಳೋದಕ್ಕೆ ಮುಂಚೆ ಪಟ್ಟರ್ಪಿರಾನ್ ಕೋದೈಶೊನ್ನ ಅಂತ ಹೇಳಿ ತನ್ನ ಗುರುಗಳು ಪ್ಲಸ್ ತಂದೆಯಾದಂತಹ ಆ ವಿಷ್ಣು ಚಿತ್ತರ ಹೆಸರನ್ನು ಹೇಳಿ ನಂತರ ತನ್ನ ಹೆಸರನ್ನು ಆ ಗೋದಾದೇವಿ ಹೇಳ್ಕೊಂಡಿರೋದ್ರಿಂದ ಅವಳ ಗುರುಭಕ್ತಿ ಎಂಥದ್ದು ಅಂತ ನಮಗೆ ತಿಳಿಯುತ್ತೆ. ಪ್ಲಸ್ ಇಲ್ಲಿ ಗೋದಾದೇವಿ ಆ ಶ್ರೀರಂಗನಾಥನನ್ನಾಗಲಿ ಶ್ರೀಕೃಷ್ಣನನ್ನಾಗಲಿ ಹಾಡಿದ್ರೂ ಸಹ ಇವೆಲ್ಲವೂ ನಾನು ಹಾಡೋದಕ್ಕೆ ಯಾವುದರಿಂದ ಸಾಧ್ಯವಾಯಿತು ಅಂದರೆ, ಇವೆಲ್ಲವೂ ಸಹ ಈ ನಮ್ಮ ತಂದೆಯವರು ಕೊಟ್ಟ ಶಿಕ್ಷಣದಿಂದ ಇವೆಲ್ಲವೂ ಸಾಧ್ಯವಾಯಿತು ಅಂತ ಗೋದಾದೇವಿ ಹೇಳೋದರಿಂದ ಅಲ್ಲಿ ಆ ಗೋದಾದೇವಿಯ ಗುರುಭಕ್ತಿಯನ್ನು ನಾವು ನೋಡ್ಬೋದು. ಈ ರೀತಿಯಲ್ಲಿ ಗುರುಭಕ್ತಿಯಲ್ಲೂ ಕೂಡ ಅವಳು ಎದ್ದು ನಿಂತಿದ್ದರಿಂದ, ಅಂದರೆ ಆ ಆಳ್ವಾರರ ಗೋಷ್ಠಿಯಲ್ಲೇ ಗುರುಭಕ್ತಿಯಲ್ಲೂ ಕೂಡ ಇವಳ ಕೈ ಮೇಲಾದ್ದರಿಂದ ಇವಳು ಆಳ್ವಾರರ ಗೋಷ್ಠಿಯಲ್ಲಿ ಶ್ರೇಷ್ಠಳು. ಆ ರೀತಿಯಲ್ಲಿ ಇವಳು
ಮೊದಲನೇ ಪಾಶುರವನ್ನು ಆರಂಭಿಸ್ತಾಳೆ. ಮಾರ್ಗಳ್ ತಿಂಗಳ್ ಮದಿನಿರೈಂದ ನನ್ನಾಳಾಲ್ ನೀರಾಡಪ್ಪೋದುವೀರ್ போதுமினோ நேரியழீர் சீர்மல்குமாய்ப்பாடி செல்வச் சிறுமீர்காள் கூர்வேல் கொடுந்தொழிலன் நந்தகோபன் குமரன் ஏறார்ந்த கண்ணி யசோதை இளஞ்சிங்கம் கார்மேனிச்சங்கண் கதிர்மதியம் போல் முகத்தான் நாராயணனே நமக்கே பறை ತರುವಾನ್ ಪಾರೋರ್ ಪುಗழப் ಪಡಿಂದೇಲೋರ್ ಎಂಪಾವಾಯ್ ಅಂತ ಹೇಳಿ ಈ ಮೊದಲನೇ ಪಾಶುರವನ್ನು ಗೋದಾದೇವಿ ಆರಂಭಿಸ್ತಾಳೆ. ಈ ಮೊದಲನೇ ಪಾಶುರ, ತಿರುಪ್ಪಾವೈನ ಮೊದಲನೇ ಪಾಶುರದ ಮೊದಲನೇ ಪದ ಏನು? ಮಾರ್ಗಳಿ ಅಲ್ವಾ? ಮಾರ್ಗಳಿ ಅನ್ನುವಂಥದ್ದು ಏನು? ಈ ಮಾಸ, ಧನುರ್ಮಾಸ ಅಲ್ವಾ? ಈ ಧನುರ್ಮಾಸದಲ್ಲಿ ಈ ಒಂದು ವ್ರತವನ್ನು ಗೋದಾದೇವಿ ಅನುಷ್ಠಿಸಿದಳು ಅಂತ ನಮಗಿಲ್ಲಿ ತೋರಿಸ್ತಾ ಇದ್ದಾಳೆ. ಅಷ್ಟು ಮಾತ್ರನ ಗೋದಾದೇವಿ ತೋರಿಸ್ತಾ ಇರೋದು ಅಂದರೆ ಇಲ್ಲ. ಈ ಮಾಸದ ಒಂದು ಶ್ರೇಷ್ಠತೆಯನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಈ ಮಾಸ ಹೇಗೆ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದು ಹೇಗೆ ಶ್ರೇಷ್ಠ ಅಂತ ಅಂದರೆ, ಸಂವತ್ಸರಕ್ಕೆ ಬ್ರಹ್ಮ ಮುಹೂರ್ತ ದೇವರುಗಳಿಗೆ ಅಂತ ಹೇಳಿ ಇದನ್ನು ನಾವು 3000 ಪಡಿ ವ್ಯಾಖ್ಯಾನದಲ್ಲಿ ಪೆರಿಯವಾಚಾನ್ ಪಿಳ್ಳೈ, ವ್ಯಾಖ್ಯಾನ ಚಕ್ರವರ್ತಿ ಅಂತ ಕರೆಯುವಂತಹ ಪೆರಿಯವಾಚಾನ್ ಪಿಳ್ಳೈ ನಮಗೆ ಈ ವಿಷಯವನ್ನು ತೋರಿಸ್ತಾರೆ. ಇದರಲ್ಲಿ ನಾಳುக்கு ಬ್ರಹ್ಮ ಮುಹೂರ್ತಂ ಪೋಲೆ ಸಂವತ್ಸರಕ್ಕೆ ಇಮ್ಮಾಸ ಯಾಗಯಾಲೆ ಅಂತ ಹೇಳಿ ಪೆರಿಯವಾಚಾನ್ ಪಿಳ್ಳೈ ನಮಗೆ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಅವರು ಹೇಳ್ತಾ ಇರೋದು ಏನು ಅಂತ ಅಂದರೆ, ಒಂದು ದಿನಕ್ಕೆ ಬ್ರಹ್ಮ ಮುಹೂರ್ತ ಇರುತ್ತೆ ಅಲ್ವಾ? ಅದು ಯಾವಾಗ ಅಂತ ಅಂದರೆ, ಸೂರ್ಯೋದಯಕ್ಕೆ 1-1.5 ಗಂಟೆ 2 ಗಂಟೆ ಕಾಲ ಹಿಂದೆ ಅವಾಗಿಂದ ಅದು ಬ್ರಹ್ಮ ಮುಹೂರ್ತ ಅಂತ ಕರಿತೇವೆ ಅಲ್ವಾ? ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಸಾಮಾನ್ಯವಾಗಿ ಏಳಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರಗಳ ವಿಧಿ. ಅದರ ಪ್ರಕಾರ ನಾಳುக்கு ಬ್ರಹ್ಮ ಮುಹೂರ್ತಂ ಪೋಲೆ, ಒಂದು ದಿನಕ್ಕೆ ಬ್ರಹ್ಮ ಮುಹೂರ್ತ ಹೇಗೋ ಆ ರೀತಿಯಲ್ಲಿ ಸಂವತ್ಸರಕ್ಕೆ ಇಮ್ಮಾಸ ಯಾಗಯಾಲೆ ಅಂದರೆ ಏನು ಅಂದರೆ, ಈ ಒಂದು ಸಂವತ್ಸರ, ಈ ಒಂದು ವರ್ಷವನ್ನು ನಾವು ತಗೊಂಡ್ರೆ, ವರ್ಷ ಅನ್ನೋದು ಯಾವಾಗ ಆರಂಭಿಸುತ್ತೆ ಅಂದರೆ ಜಾನ್ವರಿ ಅನ್ಬೇಡಿ. ನಮ್ಮ ವರ್ಷ ಆರಂಭಿಸೋದು ಚೈತ್ರ ಮಾಸದಲ್ಲಿ, ಅದು ಸುಮಾರು ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಬರುತ್ತೆ ಅಲ್ವಾ? ಆ ರೀತಿಯಲ್ಲಿ ನಾವು ಮೆಲ್ಲಗೆ ನಾವು ನಮ್ಮ ಡೇಟ್ಸನ್ನು, ನಾವು ನಮ್ಮ ತಾರೀಕು ದಿನಾಂಕಗಳನ್ನು ಏನು ನೋಡ್ತೇವೆ ಅದನ್ನು ನಮ್ಮ ಡೇಟ್ಸ್, ನಮ್ಮ ಹಿಂದೂ ಡೇಟ್ಸನ್ನು ನಾವು ನೋಡೋದಕ್ಕೆ, ದಿನಾಂಕಗಳನ್ನು ನೋಡೋದಕ್ಕೆ ಮೆಲ್ಲಗೆ ಅಭ್ಯಾಸ ಮಾಡ್ಕೋಬೇಕು. ನಮಗೆ ಗೊತ್ತು, ಈಗ ಹೊರಗಡೆ ಹೋದರೆ ನಾವು ಯೂಸ್ ಮಾಡೋವಂಥದ್ದೇ ಜಾನ್ವರಿ ಫೆಬ್ರವರಿ, ನಮಗದು ಖಂಡಿತ ಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಅದೇ ಸಮಯದಲ್ಲಿ ಇವತ್ತೇನು ನಕ್ಷತ್ರ, ಇವತ್ತೇನು ತಿಥಿ ಅಂತ ಕೇಳಿದ್ರೆ ಅದು ನಾವು ತಕ್ಷಣ ಹೇಳೋ ಹಾಗೆ ಇರಬೇಕು. ಆ ರೀತಿಯಲ್ಲಿ ಇದನ್ನೆಲ್ಲ ನಾವು ಅವತ್ತಿನ ಒಂದು ನಕ್ಷತ್ರ ತಿಥಿಯನ್ನೆಲ್ಲ ತಿಳ್ಕೊಂಡಿದ್ರೆ ಅವತ್ತಿನ ನಾವು ಹಿಂದೂ ದಿನಾಂಕದ ಪ್ರಕಾರ ಆ ದಿನಾಂಕವನ್ನು ಹೇಳ್ಬೋದು. ಅದು ತಿಳ್ಕೊಳ್ಳೋವಂಥದ್ದು ನಮಗೆ ಉತ್ತಮ. ಆ ರೀತಿಯಲ್ಲಿ ಸಂವತ್ಸರಕ್ಕೆ ಇಮ್ಮಾಸ ಯಾಗಯಾಲೆ ಅಂದರೆ ಏನು ಅರ್ಥ ಅಂತ ಅಂದರೆ, ಸಂವತ್ಸರಕ್ಕೆ ಈ ಮಾಸ ಆಗುವ ಹಾಗೆ, ಅಂದರೆ ಹೇಗೆ ಒಂದು ದಿನಕ್ಕೆ ಬ್ರಹ್ಮ ಮುಹೂರ್ತ ಅಂತ ಇದೆಯೋ ಹಾಗೆ ಒಂದು ಸಂವತ್ಸರಕ್ಕೂ ಕೂಡ ಬ್ರಹ್ಮ ಮುಹೂರ್ತ ಅನ್ನೋದು ಇದೆ. ಅದು ಸಂವತ್ಸರಕ್ಕೆ ಬ್ರಹ್ಮ ಮುಹೂರ್ತ ಯಾರಿಗೆ ಅಂತ ಹೇಳಿದರೆ ಅದು ದೇವತೆಯರಿಗೆ. ಈಗ ನಾವು ಇಲ್ಲಿಂದ ನಾವು ವಿಜ್ಞಾನದಲ್ಲಿ ನೋಡುವಂತಹ ವಿಷಯ ಅದೇನು ಅಂತಂದರೆ, ಈ ಗ್ರಹದಲ್ಲಿ ಈ ಒಂದು ಟೈಮ್ ಇದ್ದರೆ, ಅಂದರೆ ಈಗ ನಮಗೆ ಭೂಮಿಯಲ್ಲಿ 1 ವರ್ಷ ಅಂತ ಅಂದರೆ ಗುರುಗ್ರಹದಲ್ಲಿ ಅದು ಇನ್ನೂ ಕಡಿಮೆ ಸಮಯ ಅಲ್ವಾ? ಗುರುಗ್ರಹದಲ್ಲಿ ಮೇ ಬಿ 6 ತಿಂಗಳು ಏನೋ ಒಂದು ಇರುತ್ತೆ. ಹೀಗೆ ನಾವು ವ್ಯತ್ಯಾಸಗಳನ್ನು ನೋಡ್ತೀವಿ, ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಒಂದು ಸಮಯದ ವ್ಯತ್ಯಾಸಗಳನ್ನು ನೋಡ್ತೀವಿ. ಅದೇ ರೀತಿ ಇಲ್ಲೂ ಸಹ ದೇವತೆಯರ ಒಂದು ಲೋಕಕ್ಕೂ ಮತ್ತು ಈ ಭೂಲೋಕಕ್ಕೂ ಒಂದು ಸಮಯದ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಅದರ ಪ್ರಕಾರ ನಮಗೆ ಒಂದು ಸಂವತ್ಸರ ಅನ್ನುವಂಥದ್ದು ಅವರಿಗೆ ಒಂದು ದಿನ. ನಮಗೆ ಹೇಗೆ ಒಂದು ದಿನದಲ್ಲಿ ಬ್ರಹ್ಮ ಮುಹೂರ್ತ ಇದೆಯೋ ಅದೇ ರೀತಿ ಈ ಒಂದು ಸಂವತ್ಸರದಲ್ಲಿ, ಅಂದರೆ ಈ ಒಂದು ದಿನವಾದ ದೇವಲೋಕದ ದಿನವಾದ ಒಂದು ಸಂವತ್ಸರದಲ್ಲಿ ಇದಕ್ಕೂ ಸಹ ಒಂದು ಬ್ರಹ್ಮ ಮುಹೂರ್ತವಿದೆ. ಆ ಬ್ರಹ್ಮ ಮುಹೂರ್ತ ಯಾವುದು ಅಂತ ಅಂದರೆ ಈ ಮಾರ್ಗಳಿ ಅನ್ನುವಂತಹ ಧನುರ್ಮಾಸ ಅಥವಾ ಚಾಪಮಾಸ. ಸರಿನಾ? ಈ ಚಾಪಮಾಸದಲ್ಲಿ ಈ ಒಂದು ವ್ರತವನ್ನು ನಾವು ಅನುಷ್ಠಿಸಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಮಾರ್ಗಳಿ ಮಾಸದ ಒಂದು ಶ್ರೇಷ್ಠತೆಯನ್ನು ತೋರಿಸ್ತಾ ಇದ್ದಾಳೆ. ಈ ವ್ರತವನ್ನು ಅವಳು
ಎಲ್ಲಿ ಯಾವಾಗ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದಾಳೆ. ಹೇಗೆ ಮಾಡಬೇಕು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನುವಂಥದ್ದೆಲ್ಲ ಬರುವಂತಹ ಪಾಶುರಗಳಲ್ಲಿ ಅವಳು ಹೇಳ್ತಾಳೆ. ಅದನ್ನು ಮುಂದಿನ ಉಪನ್ಯಾಸಗಳಲ್ಲಿ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯ ಪಾದುಕಾ ಸೇವಕ ಶ್ರೀವಂಶಟೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವಂಶಟೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಶ್ರೀಮತೆ ಅನಂತ ಪದ್ಮನಾಭಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ.